ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಮುಖ್ಯಾಂಶಗಳು. 5 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ನವವಿವಾಹಿತೆ ಅನುಮಾನಾಸ್ಪದ ಸಾವು. ಗಂಡನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ರೂಪಾ ಶವವಾಗಿ ಪತ್ತೆ. ಗಂಡ ಮುನಿರಾಜು ವಿರುದ್ಧ ಕೊಲೆ ಆರೋಪ. ಮುನಿರಾಜು ಪೊಲೀಸರ ವಶಕ್ಕೆ. ಇದು ಸಿಟಿವಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಅಂತೂ ಇಂತೂ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು, ರಾತ್ರೋರಾತ್ರಿ ಪಂಪ್ ಮೋಟಾರ್ ಅಳವಡಿಸಿದ ಅಧಿಕಾರಿಗಳು. ಸಿಟಿವಿ ನ್ಯೂಸ್ಗೆ ಧನ್ಯವಾದ ಹೇಳಿದ ಸ್ಥಳೀಯ ನಿವಾಸಿಗಳು. ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡರಿಗೆ ರೈತರಿಗಿಂತ ಗುತ್ತಿಗೆದಾರರ ಹಿತವೇ ಮುಖ್ಯ. ಶಾಸಕರ ವಿರುದ್ಧ ವಾಟದೊಸಳ್ಳಿ ಕೆರೆ ಅಚ್ಚುಕಟ್ಟು ರೈತರ ಆಕ್ರೋಶ. ಕೆರೆಯ ಹಿತ ಕಾಪಾಡಲು ಆಗ್ರಹ. ಲಂಚ ಸ್ವೀಕರಿಸುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸಮೂರ್ತಿ ಕರ್ಮಕಾಂಡ ಬಹಿರಂಗ. ಕಾಮಗಾರಿಗಳ ಬಿಲ್ ಮಾಡಲು ಗುತ್ತಿಗೆದಾರರಿಂದ 3.5 ಲಕ್ಷ ಹಣ ಪಡೆದ ವಿಡಿಯೋ ಬಹಿರಂಗ. ವಾರ್ತೆಗಳ ವಿವರ. 5 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ನವ ವಿವಾಹಿತೆ ಗಂಡನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು, ಮೃತಳ ಸಂಬಂಧಿಕರು ಗಂಡನೇ ಕೊಲೆ ಮಾಡಿ ನಾಟಕ ಮಾಡುತ್ತಿದ್ದಾನೆ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಒಂದು ವರದಿ. ಈಕೆಯ ಹೆಸರು ರೂಪಾ ಅಂತ. ಇನ್ನು ಈಗ ತಾನೇ 30 ವರ್ಷ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬಶೆಟ್ಟಹಳ್ಳಿ ಗ್ರಾಮದ ನಿವಾಸಿ. ಕಳೆದ 5 ತಿಂಗಳ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರ ತಾಲೂಕಿನ ಒನ್ನೇನಹಳ್ಳಿ ಗ್ರಾಮದ ಮುನಿರಾಜು ಎಂಬುವರಿಗೆ ರೂಪಾಳನ್ನ ಕೊಟ್ಟು ಮದುವೆ ಮಾಡಿಕೊಡಲಾಗಿತ್ತು. ಆದರೆ ಮೊದಲ ತಿಂಗಳ ಚೆನ್ನಾಗಿದ್ದ ಸಂಸಾರ ತಿಂಗಳು ಕಳೆಯುತ್ತಿದ್ದಂತೆ ಗಂಡ ಮುನಿರಾಜು ಹೆಂಡತಿ ಮೇಲೆ ಸುಖಾಸುಮ್ಮನೆ ಅನುಮಾನ ಪಡೋದು ಮಾಡುತ್ತಿದ್ದಂತೆ. ಇದೇ ವಿಚಾರದಲ್ಲಿ ಗಂಡ ಹೆಂಡತಿ ನಡುವೆ ಜಗಳಗಳು ನಡೆಯುತ್ತಿದ್ವು. ಇನ್ನು ಗಂಡನ ಮನೆಯಲ್ಲಿ ರೂಪಾ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಗಂಡ ಆಸ್ಪತ್ರೆಗೆ ಕರೆತರುವಷ್ಟರಲ್ಲಿ ಆಕೆ ಸಾವನ್ನಪ್ಪಿದ್ದಾಳೆ. ಇತ್ತ ಮೃತ ರೂಪಾ ಸಂಬಂಧಿಕರು ಗಂಡ ಮುನಿರಾಜ್ನೇ ಕೊಲೆ ಮಾಡಿ ನಾಟಕ ಮಾಡಿದ್ದಾನೆ ಅಂತ ಆರೋಪಿಸಿದ್ದಾರೆ. ನನ್ನ ಹೆಸರು ಪ್ರೇಮ ಅಂತ. ನಮ್ಮದು ಬಾಶೆಟ್ಟಹಳ್ಳಿ, ದೊಡ್ಡಬಳ್ಳಾಪುರದ ಹತ್ರ ಬಾಶೆಟ್ಟಹಳ್ಳಿ. ನಮ್ಮಪ್ಪ ನಮ್ಮಮ್ಮ ನಮಗೆ ಚಿಕ್ಕ ವಯಸ್ಸಲ್ಲೇ ಡೆತ್ತಾಗೋದ್ರು. ನಮ್ಮ ಅಕ್ಕ SLC ಓದಬೇಕಾದ್ರೇ ಅರ್ಧಕ್ಕೆ ಬಿಟ್ಟು ಗಾರ್ಮೆಂಟ್ಸ್ಗೆ ಹೋದ್ಲು. ಅವಳೇ ನಮ್ಮನ್ನು ಓದಿಸಿದ್ದು ಸಾಕಿದ್ದು ಎಲ್ಲ ಅವಳೇನೇ. ಅವಳಿಗೆ ನಮಗೆ ಮದುವೆ ಮಾಡಿದ್ದು ಅವಳೇನೇ. ಆಮೇಲೆ ಇಲ್ಲಿ ಮದುವೆ ಮಾಡಿಕೊಟ್ವಿ ಒನ್ನೇನಹಳ್ಳಿಗೆ, ಮುನಿರಾಜನ್ನವರಿಗೆ. ಅವ್ರಿಗೆ 2ನೇ ಮದುವೆ ಸರ್. ಮಾಡಿಕೊಟ್ಮೇಲೆ ಯಾವಾಗೂ ಟಾರ್ಚರ್ ಮಾಡ್ತಾಯಿದ್ರು. ಅವ್ರ ಜೊತೆ ಮಾತಾಡ್ತೀಯ, ಇವ್ರ ಜೊತೆ ಮಾತಾಡ್ತೀಯ, ಯಾವನಿಗೋ ಫೋನ್ ಮಾಡ್ತೀಯ ಅನ್ನೋದೆಲ್ಲ ಮಾಡ್ತಾಯಿದ್ರು. ನಮ್ಮ ಅಕ್ಕ ತಂಗಿರ ಜೊತೆ ಮಾತಾಡಿದ್ರು ಜಗಳ ಮಾಡ್ತಿದ್ದ. ಏನಕ್ಕೆ ಮಾಡ್ತೀಯ, ನೆಂಟರುಗಳ ಜೊತೆ ಏನಕ್ಕೆ ಮಾತಾಡ್ತೀಯ ಅನ್ನೋದೆಲ್ಲ ಜಗಳ ಮಾಡ್ತಿದ್ರು. ನಮ್ಮ ಗಂಡಂದ್ರ ಜೊತೆ ಮಾತಾಡಿದ್ರು ಅವ್ರನ್ನೇ ಕಟ್ಕೊಂಬಿಡು, ಅವ್ರ ಜೊತೆಗೆ ಏನಕ್ಕೆ ಹೋದೆ, ಅವ್ರ ಜೊತೆ ಮಾತಾಡೋದು ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ರಂತೆ. 1-2 ಸಲ ಎಲ್ಲ ನ್ಯಾಯ ಪಂಚಾಯಿತಿ ಆಗೈತೆ. ನಮ್ಮ ಮಾವವರು ಎಲ್ಲ ಕುಂಡಿಸ್ಬಿಟ್ಟು ಮಾತಾಡ್ಬಿಟ್ಟು ಕಳಿಸೋರೆ. ಸರಿ, ಇನ್ಮೇಲೆ ಚೆನ್ನಾಗಿರ್ತೀವಿ ಅಂತ ಹೇಳೋರೆ. ನಾವು ಫೋನ್ ಮಾಡಿದ್ರೆ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ತಿದ್ರು. ಒಳಗೊಳಗೆ ಹುಡುಗಿಗೆ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಿದ್ರಂತೆ. ನನ್ನ ತಂಗಿಗೆ 2-3 ಸಲ ವೀಡಿಯೋ ಕಾಲ್ ಮಾಡಿ ತೋರಿಸೋಳೆ. ಮೈ ಎಲ್ಲ ಪರಿಚಿರೋದು ಹೊಡೆದಿರೋದೆಲ್ಲ ತೋರಿಸೋನೆ. ನಮ್ಮ ಅಕ್ಕ ನನ್ನ ತಂಗಿರಿಗೆ ಫೋನ್ ಮಾಡಿಬಿಟ್ಟಿದ್ದಾರ, ಟ್ಯಾಬ್ಲೆಟ್ ನುಂಗ್ಬಿಟ್ಟಿದ್ದೀನಿ, ಏನಾಗ್ತೈತೆ ಅಂತ ಕೇಳಿದ್ದಾರೆ. ಅವಳಿದು ನನ್ನ ತಂಗಿರು ಇದ್ಕೊಂಡು ಏನೂ ಆಗಲ್ಲ ಅದು ಅಂತ ಹೇಳಿದ್ದಾಳೆ. ಮತ್ತು ನನ್ನ ತಂಗಿರಿಗೆ ಫೋನ್ ಮಾಡಿ ಹೇಳಿದ್ದಾಳೆ, ನಿಮ್ಮ ಭಾವ ಬಂತು ಆಮೇಲೆ ಮಾಡ್ತೀನಿ ಇರು ಅಂತಂದ್ಬಿಟ್ಟು ನನ್ನ ತಂಗಿ ಹೇಳಿದ್ದಾಳೆ. ಸರಿ ಅಂದ್ಬಿಟ್ಟು ಕಟ್ ಮಾಡಿದ್ದಾಳೆ. ಆಮೇಲೆ 4:55ಕ್ಕೆ ನನ್ನ ತಂಗಿಗೆ ನಮ್ಮ ಅಕ್ಕ ರಿಟರ್ನ್ ಮಾಡಿದ್ದಾರೆ. ನನ್ನ ತಂಗಿರು ಫೋನ್ ರಿಸೀವ್ ಮಾಡಿಲ್ಲ. ಆಮೇಲೆ ಮತ್ತೆ ನನ್ನ ತಂಗಿ ರಿಟರ್ನ್ ನಮ್ಮ ಅಕ್ಕಂಗೆ ಮಾಡಿದರೆ
ಫೋನ್ ಸ್ವಿಚ್ ಆಫ್ ಅಂತ ಬರ್ತೈತೆ. ನಮ್ಮ ಮನೆಯವರಿಗೆ 5:45 5:42 ಫೋನ್ ಮಾಡಿದ್ದಾರೆ ಇವರು. ಈ ಥರ ನೇಣು ಹಾಕ್ಕೊಂಬಿಟ್ಟವ್ರೆ, ನನ್ನ ಮನೆಗೆ ಹೋಗೋಷ್ಟೊತ್ತಿಗೆ ನೇಣು ಹಾಕ್ಕೊಂಬಿಟ್ಟವ್ರೆ, ಹಾಸ್ಪಿಟ್ಲಲ್ಲಿ ಕರ್ಕೊಂಬಂದಿದ್ದೀವಿ ಅಂತ ಹೇಳಿದಾರಂತೆ. ನನ್ನ ತಂಗಿ ಹತ್ರ ಹೇಳಿ ನಮ್ಮ ಅಕ್ಕ ಹೇಳಿರೋದು, ಲೈನಲ್ಲಿ ನಮ್ಮ ಅಕ್ಕ ಬದುಕಿದ್ದಾಗೇನೇ ಅವ್ರ ಮನೆಗೆ ಬಂದಿದ್ದಾರೆ. ನಮ್ಮ ಮನೆಯವ್ರ ಹತ್ರ ಫೋನ್ ಮಾಡಿ ಹೇಳಿರೋದು, ನಾನು ಹೋಗೋಷ್ಟೊತ್ತಿಗೆ ನೇಣು ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಅಕ್ಕನ ಸಾಯಿಸಿರೋದು ಇವರೇ ಸರ್. ಬರೀ ಅನುಮಾನ ಎಲ್ಲ ಮಾಡ್ತಿದ್ರು. ಘಟನೆಗೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಮುನಿರಾಜುನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಜಿಲ್ಲಾಸ್ಪತ್ರೆಯ ಶವಾಗಾರದ ಬಳಿ ಮೃತಳ ಸಂಬಂಧಿಕರು ಮುನಿರಾಜು ತಂದೆ ತಾಯಿಯ ವಿರುದ್ಧ ಹಿಡಿ ಶಾಪ ಹಾಕಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಈ ಪ್ರಕರಣದ ನಿಖರ ಕಾರಣ ಏನು ಎಂಬುದು ಪೊಲೀಸ್ ತನಿಖೆಯಿಂದ ಹೊರಬರಬೇಕಾಗಿದೆ. ಯುವತಿಯ ಸಾವಿಗೆ ನ್ಯಾಯ ಸಿಗಬೇಕೆಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ನಮ್ಮ ಮಗಳು, ಚಿಕ್ಕ ಮಗಳು ತಂಗಿ ಮಾಡಿದ್ರಂತೆ. ನಿಮ್ಮ ಅಕ್ಕ ವೇಣು ಹಾಕ್ಕೊಂಡು ಹೇಳಿಲ್ಲ ಅಂತೆ. ನಿಮ್ಮ ಅಕ್ಕ ಆಸ್ಪತ್ರೆಗವ್ರೆ, ತೀರೋಗವ್ರೆ, ನೀವೆಲ್ಲ ಬರಬೇಕು ಅಂದ್ರಂತೆ. ತೀರೋಗವ್ರೆ ಅಂದಿಲ್ಲಂತೆ. ನಿಮ್ಮ ಅಕ್ಕ ನೀವೆಲ್ಲ ಬರ್ತಾಯಿದ್ರ ಅಂದ್ರಂತೆ. ಆ ಹುಡುಗಿ ನಾನು ಬರೋಲ್ಲ, ನಮ್ಮ ಅಜ್ಜಿ ಬಿಟ್ಟಿದ್ವ, ಏನು ಬರೋದು ಮಾವ ಸರಿಯಾಗಿ ಹೇಳು ಅಂದ್ರಂತೆ. ಆಮೇಲೆ ಯಾವುದೋ ಫೋನ್ ಬರ್ತದೆ ಅಂತ ಕಟ್ ಮಾಡಿದ್ರಂತೆ. 2 ದಿವಸ ಇದ್ದರು ಹೊಸ್ದಾಗ. ಆಮೇಲೆ ಬತ್ತಾ ಹುಡುಗಿ ಕಿಸಿ ಅಷ್ಟು ಟಾರ್ಚರಿಗೆ ಬಿಟ್ಲು. ಯಾವಾಗ ಟಾರ್ಚರ್, ಯಾವಾಗ ಹುಡುಗಿ ಅವನ ಇದ್ದಾಗ ಎತ್ತನ ಹೋದ್ಮೇಲೆ ಹುಡುಗಿ ಫೋನ್ ಮಾಡ್ತಾಯಿದ್ದಿದ್ದು ನಾವು ನಮ್ಗೆ. ಅವನಿಲ್ಲ ದೊಡ್ಡಮ್ಮ ಅಂದರೆ ಫೋನ್ ಮಾಡಿದ್ಲು. ಮಾತಾಡಿದ್ರೆ ಏನಾನ ಅವನೇನೋ ಬಂದರೆ ಅವ್ನು ಬಂದುಬಿಟ್ಟು ದೊಡ್ಡಮ್ಮ ಆಮೇಲೆ ಮಾಡ್ತೀನಿ ಅಂತ ಕಟ್ಟು ಮಾಡಿದ್ರು. ಅವನ ಅನುಮಾನನೇ ಜಾಸ್ತಿ ಅನುಮಾನನೇ ಅವನು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಸಿಟಿವಿ ನ್ಯೂಸ್ ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆ ನಗರಸಭೆ ಅಧಿಕಾರಿಗಳ ವರ್ತನೆಯಲ್ಲಿ ಚಲನೆ ಬಂದಿದೆ. ನೀವು ಹೇಳಿದಂತೆ ಕೇಳಲು ಸಾಧ್ಯವಿಲ್ಲ, ಬಾಡಿಗೆ ನೀವೇ ಕಟ್ಟಬೇಕು ಎಂದೆಲ್ಲ ಉಡಾಫೆ ಉತ್ತರ ನೀಡಿದ್ದ ಅಧಿಕಾರಿ ರಾತ್ರೋರಾತ್ರಿ ಪಂಪ್ ಮೋಟಾರ್ ಅಳವಡಿಸಿ ಬೆಳಗಾಗುವಷ್ಟರಲ್ಲಿ ಬಡಾವಣೆ ಜನರಿಗೆ ನೀರು ನೀಡಿದ್ದಾರೆ. ಇಂದು ಸಿಟಿವಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಸಿಟಿವಿ ನ್ಯೂಸ್ ನಗರಸಭೆ ಅಧಿಕಾರಿಗಳ ವರ್ತನೆಯಲ್ಲಿ ಚಲನೆ ಬರುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಕಳೆದ 35 ದಿನಗಳಿಂದ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿದ್ದ ಚಿಕ್ಕಬಳ್ಳಾಪುರ ನಗರದ ತಿಮ್ಮಕ್ಕ ಬಡಾವಣೆಯ ಜನತೆಗೆ ಇಂದು ನೀರು ಕೊಡಿಸುವಲ್ಲಿ ನಿಮ್ಮ ಸಿಟಿವಿ ನ್ಯೂಸ್ ಯಶಸ್ವಿಯಾಗಿದೆ. ನಗರಸಭೆ ಪೌರಾಯುಕ್ತರ ಉಡಾಫೆ ಉತ್ತರ ಪ್ರಸಾರ ಮಾಡುವ ಮೂಲಕ ಅಧಿಕಾರಿಗಳ ಚಳಿ ಬಿಡಿಸಿದ್ದ ಸಿಟಿವಿ ನ್ಯೂಸ್ ವರದಿಯಿಂದಾಗಿ ಅಧಿಕಾರಿಗಳು ರಾತ್ರೋರಾತ್ರಿ ಪಂಪ್ ಮೋಟಾರ್ ಅಳವಡಿಸಿ ಬೆಳಗಾಗುವಷ್ಟರಲ್ಲಿ ಬಡಾವಣೆ ಜನತೆಗೆ ನೀರು ನೀಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬೇಕಾಬಿಟ್ಟಿ ಕೆಲಸ ಮಾಡಿದ ಪರಿಣಾಮ ನಗರದ ಎಂಜಿ ರಸ್ತೆಯಲ್ಲಿ ಹಾದು ಹೋಗಿದ್ದ ಜಕ್ಕಳಮಡುಗು ಜಲಾಶಯದ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಒಡೆದು ತಿಮ್ಮಕ್ಕ ಬಡಾವಣೆಗೆ ನೀರಿನ ಸಂಪರ್ಕ ಕಡಿತಗೊಂಡಿತ್ತು. ಹೀಗೆ ನೀರು ಕಡಿತಗೊಂಡು 35 ದಿನಗಳೇ ಕಳೆದರೂ ನಗರಸಭೆ ಅಧಿಕಾರಿಗಳು ಕ್ರಮ ವಹಿಸುವ ಬಗ್ಗೆ ಯೋಚನೆಯೂ ಮಾಡಿರಲಿಲ್ಲ. ಇದರಿಂದ ನಗರಸಭೆ ಮಾಜಿ ಉಪಾಧ್ಯಕ್ಷ ನಾಗರಾಜ್ ಅವರು ಅಧಿಕಾರಿಗಳ ಮೇಲೆ ಒತ್ತಡ ತಂದ್ರು. ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ಮುಂದುವರೆಸಿದ್ರು. ಈ ವೇಳೆ ಸಿಟಿವಿ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯ ಅಧಿಕಾರಿಗಳು ಕಾಲಕಾಲಕ್ಕೆ ಸ್ಪಂದನೆ ಕೊಟ್ಟು ನಮ್ಮ ತಿಮ್ಮಕ್ಕ ಬಡಾವಣೆಯ ಒಂದು ನೀರಿನ ಸಮಸ್ಯೆನ ಈ ದಿನ ಬಗೆಹರಿಸಿದ್ದಾರೆ. ಭಾಳ ಖುಷಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಹೆದ್ದಾರಿ ಪ್ರಾಧಿಕಾರದವರು ಏನು ಅವರ ಕಾಮಗಾರಿ ನಡೀತಾ ಇದೆ, ಅಲ್ಲಿ ನಮ್ಮ ನಗರಸಭೆ ಇಂಜಿನಿಯರ್ನ ಕರೆಸಿ ಅವರ ಒಂದು ಮಾಹಿತಿ ತಗೊಳ್ಳೋ ಅಂಥದ್ದನ್ನು ಮಾಡ್ತಾಯಿಲ್ಲ. ಅವರು ಮಾಡೋವಂಥ ಒಂದು ಸಣ್ಣ ಎಡವಟ್ಟಿನಿಂದ ಇವತ್ತು ತಿಮ್ಮಕ್ಕ ಬಡಾವಣೆಯ ಸುಮಾರು 400ಕ್ಕೂ ಹೆಚ್ಚು ಮನೆಯಿಂದ ಕೂಡ 2 ಕೊಳವೆ ಬಾವಿ ಇತ್ತು. ಅದರಲ್ಲಿ ಒಂದು ಕೊಳವೆ ಬಾವಿ ಹಿಂದೆ ಮಳೆಗಾಲದಲ್ಲಿ ಶಿಲ್ಟ್ ಜಾಸ್ತಿಯಾಗಿ ಅದನ್ನು ಶ್ರೀಜಾಯಿತು, ಬರಲೇ ಇಲ್ಲ. ಅದೇ ರೀತಿ ಮತ್ತೊಂದು ಈ ದಿನ ಒಂದು 15 ದಿನಗಳ ಹಿಂದ್ಗಡೆ ಇದು ಕೂಡ ಸಮಸ್ಯೆಗೀಡಾಗಿತ್ತು. ಈ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ ಮಾನ್ಯ ನಗರಸಭಾ ಪೌರಾಯುಕ್ತರು ಮನ್ಸೂರ್ ಅಲಿ ಖಾನ್ ಅವರ ಗಮನಕ್ಕೆ ತಂದಾಗ
ಅವರು ಸ್ಪಂದನೆ ಕೊಟ್ಟು ಆದರೆ ಈ ರಿಗ್ಗು ಏನಿದೆ ಅದು ಒಂದು ಹೊಸ ಪಾಯಿಂಟ್ ಕೊರೆಸೋ ಅಂಥದ್ದನ್ನು ಮಾಡೋದಕ್ಕೆ ಬೇಗ ಬರ್ತಾರೆ. ಆದರೆ ಒಂದು ಪಂಪು ಮೋಟ್ರ್ ಎತ್ತೋ ಅಂಥ ಒಂದು ಯಂತ್ರ ಇದೆ ನೋಡಿ, ಅದು ಕಾಲಕ್ಕೆ ಎಲ್ಲೂ ಕೂಡ ಸಿಗುವಂಥದ್ದಲ್ಲ. ಭಾಳ ಸಮಯ ತಗೊಂಡು ಬಂದು ಸುಮಾರು 3 ದಿನಗಳಿಂದ ಸತತವಾಗಿ ನಡೆದು ಇವತ್ತು ಸಕ್ಸಸ್ ಆಗಿದೆ. ನಾನು ಅಧಿಕಾರಿ ವೃಂದದವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿ ವರ್ಗದವರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಅದೇ ರೀತಿ ಪೌರಾಯುಕ್ತರು ಮನ್ಸೂರ್ ಅಲಿ ಖಾನ್ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಬೇಕಾಗಿದೆ. ಇದರಿಂದ ಎಚ್ಚೆತ್ತ ನಗರಸಭೆ ಅಧಿಕಾರಿಗಳು ಸೋಮವಾರ ರಾತ್ರಿಯೇ ಕೊಳವೆ ಬಾವಿಗೆ ಪಂಪ್ ಮೋಟಾರ್ ಅಳವಡಿಸಿ ಮಂಗಳವಾರ ಬೆಳಗಾಗುವಷ್ಟರಲ್ಲಿ ಬಡಾವಣೆ ನಿವಾಸಿಗಳಿಗೆ ನೀರು ನೀಡಿದ್ದಾರೆ. ಆದರೆ ಈ ಬಡಾವಣೆಯಲ್ಲಿ ಹೆಚ್ಚು ಮನೆಗಳಿದ್ದು ಒಂದೇ ಕೊಳವೆ ಬಾವಿಯಿಂದ ಬರುವ ನೀರು ಸಾಕಾಗದ ಸ್ಥಿತಿ ಇದೆ. ಹಾಗಾಗಿ ಮತ್ತೊಂದು ಕೊಳವೆ ಬಾವಿ ಕೊರೆಸಿ ಈ ಬಡಾವಣೆಗೆ ನೀರು ನೀಡಲು ನಗರಸಭೆ ಮಾಜಿ ಉಪಾಧ್ಯಕ್ಷರು ಬೇಡಿಕೆ ಇಟ್ಟಿದ್ದು, ಇದಕ್ಕೆ ನಗರಸಭೆ ಪೌರಾಯುಕ್ತರು ಒಪ್ಪಿಗೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಮತ್ತೊಂದು ಕೊಳವೆ ಬಾವಿ ಕೊರೆಸಿದಲ್ಲಿ ಈ ಬಡಾವಣೆಯ ನೀರಿನ ಸಮಸ್ಯೆ ಶಾಶ್ವತವಾಗಿ ಪರಿಹಾರವಾಗಲಿದೆ. ಇನ್ನು ನೀರಿನ ಸಮಸ್ಯೆ ಬಗ್ಗೆ ವರದಿ ಪ್ರಸಾರ ಮಾಡಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತೆ ಮಾಡಿದ ಸಿಟಿವಿ ನ್ಯೂಸ್ಗೆ ತಿಮ್ಮಕ್ಕ ಬಡಾವಣೆ ನಿವಾಸಿಗಳು ಧನ್ಯವಾದ ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ಅಮೃತ್ 2 ಯೋಜನೆ ವಿಷಯದ ಸ್ಥಳೀಯ ಶಾಸಕರಿಗೆ ರೈತರು ಹಾಗೂ ಜನಸಾಮಾನ್ಯರಿಗಿಂತ ಗುತ್ತಿಗೆದಾರರ ಹಿತ ಕಾಪಾಡುವುದೇ ಮುಖ್ಯವಾಗಿದೆ ಎಂದು ವಾಟದ ಹೊಸಳ್ಳಿ ಕೆರೆ ಅಚ್ಚುಕಟ್ಟುದಾರರು ಆಕ್ರೋಶ ವ್ಯಕ್ತಪಡಿಸಿದರು. ಗೌರಿಬಿದನೂರು ತಾಲೂಕಿನ ಬೈಚಾಪುರ ಕ್ರಾಸ್ ಬಳಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡ ಮಧು ಸೂರ್ಯನಾರಾಯಣ ರೆಡ್ಡಿ ಮಾತನಾಡಿ, ಅವೈಜ್ಞಾನಿಕ ಅಮೃತ್ ಯೋಜನೆ ವಿರೋಧಿಸಿ ನಾವು ತಾಲೂಕು ಕಚೇರಿಯ ಮುಂದೆ 69 ದಿನಗಳ ಕಾಲ ಪ್ರತಿಭಟನೆ ನಡೆಸಿದ್ದೆವು. ಎತ್ತಿನಹೊಳೆ ಯೋಜನೆ ಪೈಪ್ಲೈನ್ ವಾಟದ ಹೊಸಳ್ಳಿ ಕೆರೆಗೆ ಅಳವಡಿಸಿದ ಬಳಿಕವಷ್ಟೇ ಅಮೃತ್ ಯೋಜನೆ ಕಾಮಗಾರಿ ಕೈಗೆತ್ತಿಕೊಳ್ಳುವುದಾಗಿ ಅಂದು ಅಧಿಕಾರಿಗಳು ಆಶ್ವಾಸನೆ ನೀಡಿದ್ರು. ಅವರು ನೀಡಿದ ಭರವಸೆಯಂತೆ ನಾವು ಪ್ರತಿಭಟನೆ ಹಿಂಪಡೆದಿದ್ದೆವು. 1 ವರ್ಷದ ಹಿಂದೆಯೇ ವಾಟದ ಹೊಸಹಳ್ಳಿ ಕೆರೆಗೆ ಎತ್ತಿನಹೊಳೆ ನೀರು ಹರಿಸುವ ಯೋಜನೆಗೆ ಡಿಪಿಆರ್ ಸಿದ್ಧಪಡಿಸಿರುವುದಾಗಿ ಜಿಲ್ಲಾ ಉಸ್ತುವಾರಿ ಹಾಗೂ ನಗರಾಭಿವೃದ್ಧಿ ಸಚಿವರು ಭರವಸೆ ನೀಡಿದ್ರು. ಆದರೆ ವರ್ಷ ಕಳೆದರೂ ಈವರೆಗೂ ಡಿಪಿಆರ್ ಸಿದ್ಧಪಡಿಸಿಲ್ಲ. ಶಾಸಕರು ಕೇವಲ ಗುತ್ತಿಗೆದಾರರ ಹಿತ ಕಾಪಾಡಿಸುವ ಉದ್ದೇಶದಿಂದ ತರಾತುರಿಯಲ್ಲಿ ಕಾಮಗಾರಿ ಪ್ರಾರಂಭಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಣ್ಣವ್ರು ಹೇಳ್ದಂಗೆ JCBಗಳು ಸುಡಕ್ಕೂ ರೆಡಿ, ಪೈಪ್ಲೈನ್ ಹೊಡಿಯಕ್ಕೂ ರೆಡಿ, ನಮ್ಮನ್ನ ಉಳಿಸ್ಕೊಳ್ಳಕ್ಕೂ ರೆಡಿ, ನಾವು ಪ್ರಾಣ ಕೊಡಕ್ಕೂ ರೆಡಿ ಅಣ್ಣ. ಆ ವಿಚಾರವಾಗಿ ನಮ್ಮ ನೀರನ್ನ ಉಳಿಸ್ಕೊಳ್ಳೋಕೆ ನಾವು ಪ್ರಾಣ ಕೊಡೋಕ್ಕೂ ರೆಡಿ. 1 ವರ್ಷ ಆಯಿತು ಸ್ವಾಮಿ. ಮಾನ್ಯ ಶಾಸಕರೇ, ಸಚಿವರೇ, 1 ವರ್ಷದಿಂದ ನೀವು ಹೇಳಿದ್ರಿ ಏನೋ ಆ ಪೈಪ್ಲೈನ್ಗೆ ಕಾಮಗಾರಿಗೆ ದುಡ್ಡು ಹಾಕಿ ನಾವು ಕೆಲಸ ಮಾಡಿಸ್ತೀವಿ ಅಂತ. ಅದು ಮಾಡ್ದೀರಾ ಕಾಂಟ್ರಾಕ್ಟ್ ಉಳಿಸುವಂಥ ಕೆಲಸ ಇವತ್ತು ನೀವು ಮಾಡಕ್ಕೆ ಹೋಗಿದ್ದೀರಾ. ಯಾಕೆ ಸ್ವಾಮಿ? ನೀವು ನಗರಗೆರೆ ಹೋಗ್ಲಿಕ್ಕೆ ಶಾಸಕರಲ್ವಾ? ಗೌರಿಬಿದನೂರು ತಾಲೂಕು ಒಂದಕ್ಕೆ ಶಾಸಕರ ನೀವು? ಗೌರಿಬಿದನೂರು ಟೌನ್ಗೆ ಮಾತ್ರ ಶಾಸಕರ ನೀವು? ಇಂಟೀರಿಯರ್ ತಾಲೂಕು ಶಾಸಕರು ತಾನೇ ತಾವು. ಆ ತಾಲೂಕಲ್ಲಿ ನಮ್ಮ ಹೋಬಳಿನೂ ಬರುತ್ತಲ್ವ? ನಮ್ಮ ಹೋಬಳಿ ಜನರ ಕಷ್ಟನ ಯಾಕೆ ನೀವು ಕಿವಿ ಕೊಡ್ತಾ ಇಲ್ಲ? ನಾವು ಓಟ್ ಹಾಕಿಲ್ವಾ? ನಮ್ಮ ಜನ ಓಟ್ ಹಾಕಿಲ್ವಾ? ನಿಮಗೆ ಓಟ್ ಹಾಕಿದ್ದಾರೆ ತಾನೆ. ಓಟ್ ಹಾಕಿ ಅವ್ರ ಹಕ್ಕನ್ನು ಕಿತ್ಕೊಳ್ಳೋಂಥ ಕೆಲಸ ನೀವು ಯಾಕೆ ಮಾಡ್ತಾ ಇದ್ದೀರಾ? ಯಾಕೆ ಮಾಡ್ತಾ ಇದ್ದೀರಾ ಸ್ವಾಮಿ? ಶಾಸಕರಾಗಿರ್ಬೋದು, ಅಧಿಕಾರಿ ವರ್ಗ ಆಗಿರ್ಬೋದು, ಇವತ್ತಿನವರೆಗೂ ನಾವು ಇಷ್ಟು ಕಷ್ಟ ಬಿದ್ದು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಜನರ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ, ನಮ್ಮ ನೀರು ನಾವು ಕಾಪಾಡ್ಕೊಳ್ಳೋಕ್ಕೆ, ನಮ್ಮ ಜಮೀನು ಉಳಿಸ್ಕೊಳ್ಳೋಕೆ ನಾವು ಹೋರಾಟ ಮಾಡ್ತಾ ಇದ್ರೆ ನೀವು ಕಿವಿ ಕೊಡದೆ ನಿಮ್ಮಷ್ಟು ನೀವು ಕೆಲಸ ಮಾಡ್ಕೊಂಡೋದ್ರೆ ಜನರು ಸಾಯ್ಬೇಕೇನ್ರಿ? ಅರ್ಥ ಆಗಲ್ವ ಏನು ಹೇಳ್ತಾ ಇದ್ದೀವಿ ಅಂತ? ಒಂದು ಸೌಜನ್ಯಕ್ಕೆ ಬಂದು ಏನಪ್ಪ ನಿಮ್ಮ ಕಷ್ಟ ಅಂತ ಕೇಳೋಷ್ಟು ಇದಿಲ್ಲ ಅಂದರೆ ನೀವು ಶಾಸಕರಾಗಿ, ಅಧಿಕಾರಿ ವರ್ಗ ಆಗಿ ಏನು ಉಪಯೋಗ? ಏನು ಇದ್ದು ಇವತ್ತೆಲ್ಲರೂ ಕಾಮಗಾರಿ ಮಾಡಿದ್ದೀರಾ. ಏನಕ್ಕೆ ಸ್ಟಾರ್ಟ್ ಮಾಡಿದ್ರೆ? ಕಳೆದ 6 ತಿಂಗಳಿಂದ ನಿಲ್ಲಿಸಿದ್ರಲ್ಲ. ಗುಡಿಬಂಡೆ ತಾಲೂಕು ಆಗುತ್ತೆ ಅಂತೇಳಿ ನಿಮ್ಗೆ ಮಾಹಿತಿ ಬಂದಿದ ತಕ್ಷಣ ನಗರಗೆರೆ ಹೋಬಳಿ ಜನರು ಹೆಂಗಾದ್ರೂ ಹಾಳಾಗಿ ಹೋಗ್ಲಿ ಅಂತ ನೀವು ಇವತ್ತು ಈ ಕಾಮಗಾರಿ ಸ್ಟಾರ್ಟ್ ಮಾಡಿದ್ರಾ 2 ತಿಂಗಳಿಂದ? ಆಯ್ತು ಸ್ವಾಮಿ, ನಿಮ್ಮದೇ ಪಕ್ಷದಲ್ಲಿ ನಿಮ್ಮದೇ ಬಣದವ್ರು ಇದಾರಲ್ಲ ನಗರಗೆರೆ ಹೋಬಳಿ ಅವ್ರು ಯಾರು ನಿಮ್ಗೆ ಹೇಳಲ್ವಾ? ಅಲ್ಲೋದ್ರೆ ಆ ಮನೆಗಳ ಹತ್ರ ಓಟ್ಕೊಳ್ಳೋದು ಹೆಂಗೆ ನಿಮ್ಮ ಪರವಾಗಿ ಅಂತ ಅವ್ರು ಯಾರು ನಿಮ್ಗೆ ಕಿವಿಗೆ ಹೇಳಲ್ವೇನ್ರಿ? ಅರ್ಥ ಮಾಡ್ಕೋಬೇಕು. ಒಂದು ಶಾಸಕರಾಗಿರೋರು ಪ್ರತಿ ಭಾಗದ ಜನರ ಕಷ್ಟ ಅರ್ಥ ಮಾಡ್ಕೋಬೇಕು. ನೀರು ತಗೊಂಡೋಗ್ತೀನಿ ಹಠ ಹಿಡಿತಾ ಇದ್ದೀರಲ್ಲ. ಎತ್ತಿನಹೊಳೆ ಇವತ್ತಿಗೂ ಒಂದೇ ₹1 ಖರ್ಚಾಗಿರೋ 18,000 ಕೋಟಿಯಲ್ಲಿ ಒಂದೇ ತೊಟ್ಟು ನೀರು ಬಂದಿಲ್ಲ ಎಲ್ಲೂ.
ಹರ್ಷವರ್ಧನ ರೆಡ್ಡಿ ಮಾತನಾಡಿ, ಅಸಂಖ್ಯ ರೈತರಿಗೆ ವಾಟದ ಹೊಸಳ್ಳಿ ಕೆರೆ ಜೀವನಾಡಿಯಾಗಿದೆ. ಕೆರೆ ನೀರಿನಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗುತ್ತಿದೆ. ಆ ಭಾಗದಲ್ಲಿ 1 ಎಕರೆ 2 ಎಕರೆ ಜಮೀನು ಹೊಂದಿರುವ ಸಣ್ಣ ರೈತರಿದ್ದಾರೆ. ಮಳೆ ಕೊರತೆ ಹಾಗೂ ಕೊಳವೆ ಬಾವಿಗಳು ಬತ್ತಿ ಹೋಗುತ್ತಿರುವುದರಿಂದ 60ರಿಂದ 70 ಹಳ್ಳಿಗಳಿಗೆ ಕುಡಿಯುವ ನೀರಿಗೆ ಸಮಸ್ಯೆಯಾಗುತ್ತಿದೆ. ಹೀಗಿರುವಾಗ ಸ್ಥಳೀಯರ ಹಿತವನ್ನ ಬಲಿಕೊಟ್ಟು ಕೆರೆಯಿಂದ ಅವೈಜ್ಞಾನಿಕವಾಗಿ ನಗರಕ್ಕೆ ನೀರು ತೆಗೆದುಕೊಂಡು ಹೋಗುವುದು ಸರಿಯಲ್ಲ ಅಂತ ಹೇಳಿದ್ರು. ರೈತರಿಗೆ ನೀರಿಲ್ಲ ಅಂದ್ರೆ ಏನು ಅನ್ನೋದು ಗೊತ್ತು. ಶಾಸಕರಿಗೆ ನೀರು ಇಲ್ಲದೆ ಇದ್ರೆ ಬಿಸ್ನೆಸ್ ಹೆಂಗಾಗುತ್ತೆ ಅನ್ನೋದು ಗೊತ್ತು. ಬಹುಶಃ ನೀರಿದ್ರೆ ರೈತರು ಯಾವ ತರ ಸಮಸ್ಯೆ ಇಲ್ಲದೆ ಇದ್ರೆ ಅನ್ನೋದು ನಮಗ್ ಗೊತ್ತು. ನಮ್ಮ ಒಂದು ಬೇಡಿಕೆಗಳು ಏನ್ ಹೇಳ್ತಾ ಇದೀವಿ, ಎತ್ತಿನ ಹೊಳೆ ನೀರು ಅನ್ನ ಹರಿಸ್ತೀವಿ ಅಂತ ಹೇಳಿದ್ರಿ. ಎತ್ತಿನ ಹೊಳೆ ನೀರಿಗೆ ಪೈಪ್ಲೈನ್ ಫಸ್ಟ್ ಹಾಕಿ, ಪೈಪ್ಲೈನ್ ಕಾಮಗಾರಿಯನ್ನು ನೀವು ಮುಗಿಸಿ, ಆ ಎತ್ತಿನ ಹೊಳೆ ಕಾಮಗಾರಿಯಿಂದ ನೀರು ಕೆರೆಗೆ ಹರಿಸಿ, ತದನಂತರ ನಮ್ಗೆ ಸರ್ಕಾರದಿಂದ ಒಂದು ಗೆಜೆಟ್ ಪಾಸ್ ಮಾಡಿಕೊಡ್ಬೇಕು. ಎಷ್ಟು ಬಿಡ್ತೀರಾ, ಎಷ್ಟು ತಗೊಂಡು ಹೋಗ್ತೀರಾ, ಆ ತದನಂತರ ನೀವು ಕಾಮಗಾರಿ ಸ್ಟಾರ್ಟ್ ಮಾಡಿ. ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಏಕಾಏಕಿ ನೀವು ಯಾವುದೇ ಒಂದು ನಾವು ಹೋರಾಟಗಳು ಮಾಡ್ತೀವಿ, ಒಂದು ತಾಲೂಕು ಕಚೇರಿ ಮುಂದೆ ಧರಣಿ ಕೂರ್ತೀವಿ, ನೀವು ಅಲ್ಲಿ ಬಂದು ಮೂಸು ಕೂಡ ನೋಡಲ್ಲ. ಎಲ್ಲೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಪಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತೀರಾ. ಯಾವುದೋ ಒಂದು ಬರ್ತೀರಾ, ಗುದ್ಲಿ ಪೂಜೆ ಮಾಡ್ತೀರಾ, ಏನೋ ಒಂದು ಇದು ಮಾಡ್ತಾ ಇರ್ತೀರ. ಏನು ಅನ್ಕೊಂಡಿದ್ದೀರಾ? ಇಲ್ಲಿ ರೈತರು ಆಗಲಿ ನಮ್ಮ ಭಾಗ ಯಾರು ಗುಲಾಮ್ರಲ್ಲ. ಏನು ಈಸ್ಟ್ ಇಂಡಿಯಾ ಕಂಪ್ನಿ ಥರ ನಾವು ಎಲ್ಲೋ ಬರ್ತಾ ಇದ್ದೀವಿ, ನಾವು ಆಳ್ತೀವಿ, ಏನಾದರೂ ರೂಲ್ ಮಾಡ್ತೀವಿ, ನಡೆಯುತ್ತೆ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಏನು ಹೇಳ್ತೀವಿ ಅದನ್ನು, ನಿಮ್ಮೊಂದು ಅಗಲಕನಸು ಅಷ್ಟೇ. ಇಲ್ಲಿವರೆಗೂ ನಾವು ಗಾಂಧಿವಾದಿಗಳಾಗಿ ಶಾಂತಿಯುತವಾಗಿ ಸತ್ಯಾಗ್ರಹ ಮಾಡಿಕೊಂಡು ಕಿತ್ಕೊಳ್ತಾರ ಒಂದು ಧರಣಿ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನಿಂದ ನಾವು ಗಾಂಧಿ ತತ್ವ ಬಿಟ್ಟು ನೇತಾಜಿ ತತ್ವವನ್ನು ನಾವು ಕೈ ಹಿಡಬೇಕಾಗುತ್ತೆ. ಈ ಕಾಮಗಾರಿ ಇಲ್ಲಿಗೆ ನಿಲ್ಲಿಸಬೇಕು. ನಮ್ಮ ಕರೆಗೆ ಏನು ಎತ್ತಿನ ಹೊಳೆ ಪೈಪ್ಲೈನ್ ಇದೆಯೋ ಅದನ್ನು ಅದಕ್ಕೆ ಮಾಡಿ ಅದಕ್ಕೆ ನೀರು ಹರಿಸಿದ ಮೇಲೆ ನೀವು ಕಾಮಗಾರಿ ಪ್ರಾರಂಭ ಮಾಡ್ಕೊಂಡು ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ತಡೆಯೋದಲ್ಲ. ಇದನ್ನ ಈ ಒಂದು ಹೋರಾಟ ತುಂಬಾ ಉಗ್ರ ರೂಪಕ್ಕೆ ಹೋಗುತ್ತೆ. ಇಲ್ಲೇ ಬಂದು ಇದೇ ರಸ್ತೆ ತಡೆ ಮಾಡ್ತೀವಿ, ರಸ್ತೆಯಲ್ಲಿ ಮಲಗ್ತೀವಿ. ನಾವು ಯಾವುದೇ ಸಾರ್ವಜನಿಕ ತೊಂದರೆ ಮಾಡ್ಬೇಕಂತ ಉದ್ದೇಶ ಅಂತಲ್ಲ. ನಮ್ಮ ಮುಂದಿನ ಪೀಳಿಗೆ ಇದು. ಇವತ್ತು ನಾವು ಕೈಕಟ್ಟಿ ಸೋಂಬೇರಿಗಳ ಕೂತ್ರೆ ನಮ್ಮ ಜೀವನವೆಲ್ಲ ಹಾಳಾಗೋಗುತ್ತೆ. ತಿರ್ಗಿ ನಾವು ಊರು ಬಿಡಬೇಕಾಗುತ್ತೆ. ಈಗ ಬದುಕೋಕೆ ಊರು ಬಿಟ್ಟು ಬೇರೆ ಊರಿಗೆ ಬರಬೇಕಾಗುತ್ತೆ. ಇನ್ನು ಮುಂದೆ ನಾವು ಕುಡಿಯೋ ನೀರು ಊರು ಬಿಟ್ಟು ಬರಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾವುದೋ ಒಂದು ಕೇವಲ ಒಂದು ಕಾಮಗಾರಿ ಮಾಡಿದ ಒಂದು ಗುತ್ತಿಗೆದಾರರ ಬದುಕಿಸೋಕೆ ನಿಮ್ಮ ಒಂದೇನೋ ಮಾತು ಅಹಮ್ಮಿಂದ ಏನೋ ನನ್ನ ಮಾತು ಗೆಲ್ಲಿಸ್ಕೊತೀರಿ ಅಂತ ಪಟ್ಟಿಡ್ದು ಕುತ್ಕೊಂಡಿದ್ರೆ ನಾನು ಬಿಡೋಕ್ಕಾಗುತ್ತಾ? ಈ ವಿಷಯದಲ್ಲಿ ಅಧಿಕಾರಿಗಳು ಮತ್ತು ಶಾಸಕರು ಈಸ್ಟ್ ಇಂಡಿಯಾ ಕಂಪನಿ ರೀತಿ ವರ್ತಿಸುತ್ತಿದ್ದಾರೆ. ಬ್ರಿಟಿಷರ ಆಳ್ವಿಕೆ 1947ಕ್ಕೆ ಕೊನೆಗೊಂಡಿದೆ. ಶಾಸಕರು ಮೊಂಡುತನ ಬಂಡತನ ಬಿಡಬೇಕು, ಕಾಮಗಾರಿ ಕೈ ಬಿಡಬೇಕು. ರೈತ ಮುಖಂಡ ರಾಮಣರೆಡ್ಡಿ ಹಾಗೂ ನರಸಿಂಹರೆಡ್ಡಿ ಮಾತನಾಡಿ, ವಾಟದ ಹೊಸಳ್ಳಿ ಕೆರೆಯ ಜೊತೆಗೆ ನಗರದ ಕಲ್ಲೂಡಿ ಹಾಗೂ ಗೊಟಕನಾಪುರ ಕೆರೆಯನ್ನ ಯೋಜನೆ ವ್ಯಾಪ್ತಿಗೆ ಒಳಪಡಿಸಿದ್ದಾರೆ. ಈ ಬಗ್ಗೆ ಒಮ್ಮೆ ಶಾಸಕರ ಜೊತೆ ಚರ್ಚಿಸೋಣ. ನಮಗೆ ರೈತರ ಹಿತಾಸಕ್ತಿ ಮುಖ್ಯ. ಅವೈಜ್ಞಾನಿಕ ಯೋಜನೆಯನ್ನ ಕೈಬಿಡದಿದ್ದರೆ ಹೋರಾಟದ ಸ್ವರೂಪವನ್ನ ಬದಲಿಸೋಣ ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಆತ ಗ್ರಾಮ ಪಂಚಾಯಿತಿ ಪಿಡಿಒ. ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನರಿಗೆ ಯಾವುದೇ ಸಮಸ್ಯೆ ಇದ್ದರೂ ಪರಿಹರಿಸಬೇಕಾದ ಜವಾಬ್ದಾರಿ ಆತನ ಮೇಲಿದೆ. ಆದರೆ ಆತ ಜನರ ಕೆಲಸ ಮಾಡಲು ಲಂಚ ಪಡೆಯುತ್ತಿದ್ದಾನೆ ಎಂಬುದು ನೋವಿನ ಸಂಗತಿ. ಇನ್ನು ಮುಖ್ಯ ವಿಚಾರ ಏನಂದ್ರೆ, ಪಿಡಿಒ ಲಂಚ ಪಡೆಯುತ್ತಿರುವ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಲಂಚ ಪಡೆದ ಅಧಿಕಾರಿ ವಿರುದ್ಧ ಏನು ಕ್ರಮ ಆಗಲಿದೆ ಎಂಬ ಕುತೂಹಲ ಮನೆ ಮಾಡಿದೆ. ಹಾಗಾದ್ರೆ ಯಾರು ಆ ಪಿಡಿಒ ಅನ್ನೋದು ನೋಡೋಣ ಬನ್ನಿ. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸಮೂರ್ತಿ ಕಾಮಗಾರಿಗಳ ಬಿಲ್ ಮಾಡಲು ಗುತ್ತಿಗೆದಾರರಿಂದ ಸುಮಾರು 3.5 ಲಕ್ಷ ಹಣ ಪಡೆದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪಿಡಿಒ ಅಮಾನತಿಗಾಗಿ ಆಗ್ರಹಿಸಿದ್ದಾರೆ. ಗುಡಿಬಂಡೆ ತಾಲೂಕು ಪಂಚಾಯಿತಿಯಲ್ಲಿ ತಿರುಮಣಿ ಮತ್ತು ಹಂಪಸಂದ್ರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿರುವ ಶ್ರೀನಿವಾಸಮೂರ್ತಿ ಗ್ರಾಮ ಪಂಚಾಯಿತಿ ಕಾಮಗಾರಿಗಳನ್ನು ಮಾಡಿಸಿ ಬಿಲ್ ಮಾಡಿಸಲು ಗುತ್ತಿಗೆದಾರರಿಂದ
4.5 ಲಕ್ಷ ರೂಪಾಯಿಗಳನ್ನು ಲಂಚವಾಗಿ ಪಡೆಯುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುತ್ತದೆ. ಲಂಚವನ್ನು ಪಿಡಿಒ ಶ್ರೀನಿವಾಸಮೂರ್ತಿಯವರು ಖಾಸಗಿ ಕಚೇರಿಯಲ್ಲಿ ಪಡೆದುಕೊಂಡಿದ್ದು, ಆ ವೇಳೆ ಕಾಮಗಾರಿಗಳ ಕಡತಗಳು ಮಂಚದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದು ವಿಡಿಯೋದಲ್ಲಿ ಕಾಣಿಸುತ್ತದೆ. ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಪಿಡಿಒ ಶ್ರೀನಿವಾಸಮೂರ್ತಿ ಕಚೇರಿಯಲ್ಲೂ ಲಭ್ಯವಾಗದೆ ದೂರವಾಣಿಗೂ ಸಿಗದೆ ಮರೆಯಾಗಿದ್ದಾರೆ. ವಿಡಿಯೋ ನೋಡಿದ ಸಾರ್ವಜನಿಕರು ತಕ್ಷಣ ಪಿಡಿಒ ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಈಗ ಬೇಸಿಗೆ ಆರಂಭವಾಗಿದೆ. ಪ್ರವಾಸ ಹೋಗಬೇಕು ಅನ್ನೋ ಆಸೆ ಇದೆ. ಆದ್ರೆ ಹೊರಗೆ ಕಾಲಿಡಲು ಸಾಧ್ಯವಾಗದಷ್ಟು ಬಿಸಿಲು ಮತ್ತು ಸೆಕೆ ನಿಮ್ಮನ್ನ ಹೈರಾಣಾಗಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ ಜನ ಆಯ್ಕೆ ಮಾಡಿಕೊಂಡಿರುವುದು ರೆಸಾರ್ಟ್ಗಳನ್ನ. ಇಂತಹ ರೆಸಾರ್ಟ್ ಇದೀಗ ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡಂತೆ ನಿರ್ಮಾಣವಾಗಿದ್ದು ನಾಳೆ ಉದ್ಘಾಟನೆಯಾಗುತ್ತಿದೆ. ಹಾಗಾದ್ರೆ ರೆಸಾರ್ಟ್ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬೃಹತ್ ನವೀನ ಕಟ್ಟಡ, ಇದನ್ನೊಮ್ಮೆ ನೋಡಿ. ಚಿಕ್ಕಬಳ್ಳಾಪುರದಿಂದ ಈಶಾ ದೇವಾಲಯಕ್ಕೆ ಹೋಗುವ ಮಾರ್ಗದಲ್ಲಿರುವ ಈ ಕಟ್ಟಡವೇ ಶ್ರೀ ಸರೋವರ್ ರೆಸಾರ್ಟ್. ಇದು ನಾಳೆ ಉದ್ಘಾಟನೆಯಾಗುತ್ತಿದೆ. ಈಶಾ ದೇವಾಲಯದಲ್ಲಿ ಕೂಗಳತೆ ದೂರದಲ್ಲಿ ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ದೂರದಲ್ಲಿರುವ ಈ ರೆಸಾರ್ಟ್ ದಿನ್ನೆಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಗಂಗನಮಿದ್ದೆ ಮಾರ್ಗದಲ್ಲಿ ನಿರ್ಮಾಣವಾಗಿದೆ. ರೆಸಾರ್ಟ್ ಅಂದ ಕೂಡಲೇ ಇದು ಕೇವಲ ಹೊರಗಿನವರಿಗೆ ಮಾತ್ರ, ಸ್ಥಳೀಯರು ಈ ವೆಚ್ಚ ಭರಿಸಲು ಸಾಧ್ಯವಿಲ್ಲ ಅನ್ನೋ ತೀರ್ಮಾನ ಬೇಡ. ಯಾಕೆಂದ್ರೆ ಇಲ್ಲಿ ಎಲ್ಲ ವರ್ಗದವರಿಗೂ ಅನುಕೂಲವಾಗುವ ರೀತಿಯಲ್ಲಿಯೇ ಇದೆ ಇಲ್ಲಿನ ಕೊಠಡಿಗಳ ಬೆಲೆ. ಹೌದು, ಆಕರ್ಷಕವಾದ ಕಟ್ಟಡ, ಸುಂದರ ವಾತಾವರಣ, ಇಂಟೀರಿಯರ್ ಅಂತೂ ಸೂಪರ್. ಎಲ್ಲ ಎಸಿ ಕೊಠಡಿಗಳು ಅಷ್ಟೇ ಅಲ್ಲ, ನೀವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಅದಕ್ಕೆ ವೇದಿಕೆಯೂ ನಿರ್ಮಿಸಲಾಗಿದೆ. ಪ್ರೊಜೆಕ್ಟರ್ ಮತ್ತು ಸ್ಕ್ರೀನ್ ಇದ್ದು ನಿಮ್ಮ ನೆನಪುಗಳನ್ನ ಇಲ್ಲಿ ಪ್ಲೇ ಮಾಡಿ ನೋಡಲು ಅವಕಾಶವಿದೆ. ಹುಟ್ಟುಹಬ್ಬದ ಸಂಭ್ರಮ, ಬೀಗರ ಊಟದ ಅದ್ದೂರಿತನ, ನಿಶ್ಚಿತಾರ್ಥದಂತಹ ಕಾರ್ಯಕ್ರಮಗಳಿಗೆ ಈ ಶ್ರೀ ಸರೋವರ್ ರೆಸಾರ್ಟ್ ಹೇಳಿ ಮಾಡಿಸಿದಂತಿದೆ. ವಿಶಾಲ ಮೈದಾನ, ವೇದಿಕೆ ಎಲ್ಲವೂ ಇರುವ ಕಾರಣ ಯಾವುದೇ ಕಾರ್ಯಕ್ರಮ ಯಾವುದೇ ಅಭ್ಯಂತರವಿಲ್ಲದೆ ಇಲ್ಲಿ ಆಚರಿಸಬಹುದು. ಇಷ್ಟೆಲ್ಲ ಅನುಕೂಲವಿರುವ ರೆಸಾರ್ಟ್ ನಮ್ಮ ಬೆಲೆಗೆ ಎಲ್ಲಿ ಸಿಗಲಿದೆ ಎಂಬ ಯೋಚನೆಯೇ ಬೇಡ. ಸ್ಥಳೀಯರಿಗಾಗಿಯೇ ವಿಶೇಷ ರಿಯಾಯಿತಿ ನೀಡಲು ರೆಸಾರ್ಟಿನ ಮಾಲೀಕರು ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದ ಜೆ ನಾಗರಾಜ್ ಅವರು ಭರವಸೆ ನೀಡಿದ್ದಾರೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ವ್ಯಾಪ್ತಿಯ ಜನರು ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ರೂ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿ ಸಂಪರ್ಕಿಸಬಹುದು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿ ನ್ಯೂಸ್ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್, ಇಬಿಎಸ್ಎಸ್ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 6 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆಯವರೆಗೆ ನಿರಂತರ 8 ತಿಂಗಳು ಜೆಇಇ, ನೀಟ್, ಸಿಇಟಿ ತರಗತಿಗಳನ್ನ ನಡೆಸುತ್ತಿದ್ದು ಮೈಕ್ರೋ ಶೆಡ್ಯೂಲ್ ಪ್ರಕಾರ ವೀಕ್ಲಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತದೆ.
ಪ್ರಸ್ತುತ ವರ್ಷದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆ ಈ ಇಬ್ಬರು ವಿದ್ಯಾರ್ಥಿನಿಯರು ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿರುತ್ತಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ನಮಸ್ಕಾರ ಚಿಕ್ಕಬಳ್ಳಾಪುರ. ಈ ಪ್ಲೇ ಝೋನ್ ಎಲ್ಲೋ ಬ್ಯಾಂಗ್ಳೂರ್ ಕಡೆದು ಅನ್ಕೊಂಡ್ರ? ಚಾನ್ಸೇ ಇಲ್ಲ. ಇದು ಪ್ಲೇ ಝೋನ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಬಾರಿಗೆ ಮಕ್ಕಳಿಗೋಸ್ಕರ ಪ್ಲೇ ಝೋನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಲೊಕೇಟ್ ಆಗಿರೋದು ಮಹಾವೀರ್ ಪ್ಲಾಜಾ, 3rd ಫ್ಲೋರ್, ಆಪೋಸಿಟ್ ಟು ಅಭಯ ಹಾಸ್ಪಿಟಲ್, CSI ಹಾಸ್ಪಿಟಲ್ ರೋಡ್, ಚಿಕ್ಕಬಳ್ಳಾಪುರ. ಡೆಡಿಕೇಟೆಡ್ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ನಿಮ್ಮ ಮಕ್ಕಳು ಯಾವಾಗಲೂ ಮೊಬೈಲ್, ವಿಡಿಯೋ ಗೇಮ್ಸ್ ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಈ ಪ್ಲೇ ಝೋನ್ಗೆ ಕರ್ಕೊಂಡು ಬನ್ನಿ. ಇಲ್ಲಿರೋ ಕಲರ್ಫುಲ್ ಬೌನ್ಸ್ ಪ್ಯಾಡ್, ಟ್ರಾಂಪ್ಲಿನ್, ಸ್ಲೈಡ್ಸ್, ಬಾಲ್ ಪಿಟ್ಸ್ ನ ಎಕ್ಸ್ಪ್ಲೋರ್ ಮಾಡಲಿ. ನಿಮ್ಮ ಮಕ್ಕಳು ಇಲ್ಲಿಗೆ ಬಂದ್ರೆ ಅಂತೂ ತುಂಬಾ ಖುಷಿ ಪಡ್ತಾರೆ. ಮೈಂಡ್ ಕೂಡ ರಿಫ್ರೆಶಿಂಗ್ ಆಗಿ ಇರುತ್ತೆ. ಇಂಜುರಿ ಆಗೋ ಟೆನ್ಷನ್ನೇ ಇರಲ್ಲ. ತುಂಬಾ ಕಡಿಮೆ ಪ್ರೈಸ್ ನಲ್ಲಿ 1 hour ಫುಲ್ ಆಟ ಆಡಿಸಿ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳ ಬರ್ತ್ಡೇಗೆ ಕಂಪ್ಲೀಟ್ ಪ್ಲೇ ಝೋನ್ ನ ಬುಕ್ ಮಾಡಿಕೊಂಡು ನಮ್ಮದೇ ಪಾರ್ಟಿ ಹಾಲ್ ಅಲ್ಲಿ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಕೂಡ ಮಾಡ್ಕೋಬಹುದು. 80ರಿಂದ 100 ಜನಕ್ಕೆ ಈ ಜಾಗ ಪರ್ಫೆಕ್ಟ್ ಆಗಿರುತ್ತೆ. ಬರ್ತ್ಡೇ ಪಾರ್ಟೀಸ್, ನೇಮಿಂಗ್ ಸೆರೆಮನೀಸ್ ಅಂತ ಒಳ್ಳೆ ಈವೆಂಟ್ಸ್ ನ ಇಲ್ಲಿ ನೀವು ಕೂಡ ಮಾಡಬಹುದು. ಪ್ಲೇ ಝೋನ್ಗೆ ಬರೋ ಮಕ್ಕಳಿಗೆ ಸಾಕ್ಸ್ ಕಂಪಲ್ಸರಿ. ಮತ್ತೆ ಇನ್ನೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಈ ಸಮ್ಮರ್ಗೆ ನಿಮ್ಮ ಮಕ್ಕಳನ್ನ ಮನೇಲೇ ಬೋರ್ ಮಾಡಿಸೋ ಬದಲು ನಮ್ಮ ಪ್ಲೇ ಝೋನ್ ಅಲ್ಲಿ ಎಂಜಾಯ್ ಮಾಡಿಸಿ. ಲೆಟ್ ದೆಮ್ ಪ್ಲೇ, ಎಂಜಾಯ್ ಅಂಡ್ ಕ್ರಿಯೇಟ್ ಮೆಮೊರೀಸ್. ಬುಕಿಂಗ್ ಆಗಿ ಕಾಂಟ್ಯಾಕ್ಟ್ ಮಾಡಿ 9741397318. ನಿಮಗಿದು ಗೊತ್ತೇ, ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸೋದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನ ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್. ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ ಅ ಡ್ರೀಮ್ ಟು ಲರ್ನ್, ಟು ಗ್ರೋ ಅಂಡ್ ಟು ಶೈನ್. For more details, contact Devyashree Vidyaniketan, recognized by Government of Karnataka, Ashoka Layout, HS Garden, Chikkaballapura. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೀ ಪ್ರೈಮರಿಯಿಂದ PU ವರೆಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಸಂಸ್ಥೆ. ಕಡಿಮೆ ಶುಲ್ಕ, ಅನುಭವಿ ಬೋಧಕರು, ಎಲ್ಲಾ ಸೌಲಭ್ಯಗಳು ಲಭ್ಯ. ಇನ್ನೇನು ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಿದರೆ ಉತ್ತಮ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಇದೆ ಎಲ್ಲಾ ಸೌಲಭ್ಯಗಳುಳ್ಳ ಶಾಲೆ. ಸತತವಾಗಿ 100% ಫಲಿತಾಂಶ ಪಡೆಯುತ್ತಿರುವ ಶಾಲೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು, ಕಂಪ್ಯೂಟರ್ ತರಬೇತಿ, ವಿಜ್ಞಾನ ಪ್ರಯೋಗಾಲಯ, ಪಠ್ಯೇತರ ಚಟುವಟಿಕೆಗಳಿಗೂ ಇಲ್ಲಿದೆ ಅವಕಾಶ. 3ನೇ ತರಗತಿಯಿಂದಲೇ ಒಲಿಂಪಿಯಾಡ್ ಪರೀಕ್ಷೆಗಳು ಈ ಶಾಲೆಯಲ್ಲಿ ಮಾತ್ರ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗಾಗಿ CCTV
ಸಿಸಿಟಿವಿ ಕಣ್ಗಾವಲು. ಅದೇ ರೀತಿಯಲ್ಲಿ ಪೂರ್ಣಪ್ರಜ್ಞಾ ಪಿಯು ಕಾಲೇಜು ಇಂಟಿಗ್ರೇಟೆಡ್ ಕೋಚಿಂಗ್, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ದಾಖಲಾತಿ ಆರಂಭ. ನೀಟ್, ಜೆಡಬ್ಲ್ಇ, ಐಐಟಿ, ಎಐಐಎಂಎಸ್, ಸಿಇಟಿ, ಕಾಮೆಡ್ಕೆ, ಸಿಎ, ಬ್ಯಾಂಕಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಾಖಲಾತಿ ಆರಂಭ. ಕೂಡಲೇ ಸಂಪರ್ಕಿಸಿ ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರು, ಪೂರ್ಣಪ್ರಜ್ಞಾ ಶಾಲೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845119984, 9945523030. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅವರೆಲ್ಲ ಹೊಟ್ಟೆಪಾಡಿಗಾಗಿ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗುತ್ತಿದ್ದ ಮಹಿಳಾ ಕಾರ್ಮಿಕರು. ಒಂದು ದಿನ ಕೆಲಸಕ್ಕೆ ಹೋಗಿದ್ರು ಮನೆ ನಡೆಯುವುದೇ ಕಷ್ಟ ಎಂಬ ಸ್ಥಿತಿಯಲ್ಲಿರುವ ಆ ಕಾರ್ಮಿಕರು ಇಂದು ಆಸ್ಪತ್ರೆ ಸೇರಿದ್ದಾರೆ. ಇದಕ್ಕೆ ಕಾರಣ ಅವರು ಪ್ರತಿನಿತ್ಯ ಸಾಗುವ ಬಸ್ ಚಾಲಕನ ನಿರ್ಲಕ್ಷ್ಯದ ಪರಿಣಾಮ 10 ಮಹಿಳೆಯರು ಆಸ್ಪತ್ರೆ ಸೇರುವಂತಾಗಿದೆ. ಹಾಗಾದ್ರೆ ಏನು ಆ ಸ್ಟೋರಿ ಅಂತೀರಾ? ನೀವೇ ನೋಡಿ. ಟೆಕ್ಸಾ ಫ್ಯಾಷನ್ಸ್ ಗಾರ್ಮೆಂಟ್ಸ್ ಕಾರ್ಮಿಕರನ್ನ ಕರೆದೊಯ್ಯುತ್ತಿದ್ದ ಮಿನಿ ಬಸ್ ಪಲ್ಟಿಯಾಗಿ 10ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಗೌರಿಬಿದನೂರು ತಾಲೂಕಿನ ವೇದಲವೇಣಿ ಗ್ರಾಮದ ಸಮೀಪ ಇಂದು ಬೆಳಗ್ಗೆ ನಡೆದಿದೆ. ಈ ದುರ್ಘಟನೆ ಸ್ಥಳೀಯರಲ್ಲಿ ಆತಂಕ ಮತ್ತು ಆಕ್ರೋಶವನ್ನ ಹುಟ್ಟಿಸಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಗಾರ್ಮೆಂಟ್ಸ್ ಕಾರ್ಮಿಕರು ತಮ್ಮ ಕೆಲಸದ ಸ್ಥಳಕ್ಕೆ ತೆರಳುತ್ತಿದ್ದ ವೇಳೆ ಮಿನಿ ಬಸ್ ಅತಿ ವೇಗ ಮತ್ತು ನಿರ್ಲಕ್ಷ್ಯ ಚಾಲನೆಯಿಂದ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಬಸ್ನಲ್ಲಿ ಮಹಿಳೆಯರು ಸೇರಿದಂತೆ ಹಲವು ಕಾರ್ಮಿಕರು ಪ್ರಯಾಣಿಸುತ್ತಿದ್ರು. ಅಪಘಾತದ ಹೊತ್ತಿನಲ್ಲಿ ಬಸ್ ಒಳಗೆ ಕೂತಿದ್ದವರಿಗೆ ಭಾರೀ ಆಘಾತ ಉಂಟಾಗಿ ಹಲವರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಗಂಭೀರ ಗಾಯಗೊಂಡಿದ್ದ ಕೆಲ ಮಹಿಳೆಯರನ್ನ ತಕ್ಷಣವೇ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಸಣ್ಣ ಪುಟ್ಟ ಗಾಯಗೊಂಡಿದ್ದವರನ್ನ ಚಿಕ್ಕಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗಾಯಾಳುಗಳ ಆರೋಗ್ಯ ಸ್ಥಿತಿ ಬಗ್ಗೆ ವೈದ್ಯರು ನಿಗಾ ವಹಿಸಿದ್ದು ಕೆಲವು ಮಂದಿಯ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ. ಏನ್ ಮಾಡ್ತಾ ಇದ್ರಕ್ಕ? ವಾಲ್ಸೋದು, ಈ ಕಡೆ ವಾಲ್ಸೋದು, ಆ ಕಡೆ ವಾಲ್ಸೋದು. ಇವತ್ತು ಸ್ವಲ್ಪ ವಾಲ್ತಾ ಇದ್ಬಿಡು ಅನ್ಕೊಂಡ್ರೆ ಫುಲ್ ಬಿದ್ದೋಗ್ಬಿಟ್ಟು ಗ್ಲಾಸ್ ಎಲ್ಲ ಒಡೆದೋಗಿ ಎಲ್ಲ ಡ್ರೈವರ್ ಜಾಸ್ತಿ ಏಟಾಗೈತೆ. ಯಾವ ಗಾರ್ಮೆಂಟ್ಸ್ ಅಕ್ಕ? ಎಷ್ಟು ಜನ ಇದ್ರು ಬಸ್ಸಲ್ಲಿ? ಏನು ಡ್ರೈವರು ವಾಲ್ಸಕ್ಕೆ ಹೋಗ್ಬಿಟ್ಟು ಹಂಗೆ ಮಾಡೋದು ಅಂತ ಹೇಳ್ತೀರಾ? ಯಾವಾಗೋ ಥರ ಮಾಡ್ತಿರ್ತೀವಿ. ಇವತ್ತು ಸ್ವಲ್ಪ ಇದಾಗುತ್ತೆ ಅಂದರೆ ಫುಲ್ ಬಸ್ ಬಿದ್ದೋಗ್ಬಿಟ್ಟು. ಏನು ಡ್ರೈವರ್ ಹೆಸರೇನು? ಘಟನೆಯ ಬಳಿಕ ಮಿನಿ ಬಸ್ ಚಾಲಕ ಅಭಿಷೇಕ್ ಸ್ಥಳದಿಂದ ಪರಾರಿಯಾಗಿರುವುದು ಪ್ರಕರಣಕ್ಕೆ ಮತ್ತಷ್ಟು ತೀವ್ರತೆ ತಂದಿದೆ. ಚಾಲಕ ಕಳೆದ ಕೆಲ ದಿನಗಳಿಂದ ಅತಿ ವೇಗ ಮತ್ತು ನಿರ್ಲಕ್ಷ್ಯದಿಂದ ವಾಹನ ಚಲಾಯಿಸುತ್ತಿದ್ದನೆಂದು ಪ್ರಯಾಣಿಕರು ಆರೋಪಿಸಿದ್ದಾರೆ. ಸ್ಥಳೀಯರು ಚಾಲಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಈ ದುರ್ಘಟನೆ ಕಾರ್ಮಿಕರ ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ. ಗಾರ್ಮೆಂಟ್ಸ್ ಮತ್ತು ಇತರೆ ಕಾರ್ಖಾನೆಗಳು ತಮ್ಮ ಕಾರ್ಮಿಕರ ಸಾರಿಗೆ ವ್ಯವಸ್ಥೆಯ ಮೇಲೆ ಅಗತ್ಯ ಗಮನ ಹರಿಸುತ್ತಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ವಾಹನಗಳ ಸರಿಯಾದ ನಿರ್ವಹಣೆ ಇಲ್ಲದಿರುವುದು, ಅತಿ ಭಾರ ಹಾಗೂ ನಿಯಮ ಉಲ್ಲಂಘನೆಯಿಂದ ಇಂತಹ ಅಪಘಾತಗಳು ಹೆಚ್ಚುತ್ತಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸ್ಥಳೀಯರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಸರ್ಕಾರ ಹಾಗೂ ಸಾರಿಗೆ ಇಲಾಖೆಗೆ ಮನವಿ ಮಾಡಿ ಕಾರ್ಮಿಕರನ್ನ ಸಾಗಿಸುವ ವಾಹನಗಳ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣ ಹೇರಬೇಕೆಂದು ಆಗ್ರಹಿಸಿದ್ದಾರೆ. ನಿಯಮ ಉಲ್ಲಂಘನೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ವ್ಯಕ್ತವಾಗಿದೆ. ಯಾವ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರಿ ನೀವು? ಎಷ್ಟು ಜನ ಇದ್ರು ಬಸ್ಸಲ್ಲಿ? 20 ಜನ ಇದ್ರಾ? ಏನು ಜಾಸ್ತಿ ಏನು ಏಟಾಗಿದೆ ಅಕ್ಕ? ಎಷ್ಟು ಜನಕ್ಕೆ ಏಟಾಗಿದೆ? ಮಿನಿ ಬಸ್ ಹೋಗ್ತಾ ಇದ್ರಾ? ನಿಮ್ದು ಯಾವ ಊರು? ನೀವು ಯಾವ ಊರಿಂದ ಬರ್ತಾ ಇದ್ರಿ? ದೊಡ್ಡಬಳ್ಳಾಪುರನಾ? ಈ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ಪರಾರಿಯಾದ ಚಾಲಕನ ಪತ್ತೆಗೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಈ ಘಟನೆ ಕಾರ್ಮಿಕರ ಸುರಕ್ಷತೆ ಹಾಗೂ ಸಾರಿಗೆ ವ್ಯವಸ್ಥೆಯ ಮೇಲೆ ನಿರ್ಲಕ್ಷ್ಯವನ್ನ ಮತ್ತೆ ಹೊರಹೊಮ್ಮಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವನ್ನ ಒತ್ತಿ ಹೇಳುತ್ತಿದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.
ಶಿಡ್ಲಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಸಮಿತಿಯಿಂದ ಮಂಗಳವಾರ ಪರಂಪರೆ ಕೂಟ, ಎನ್ಎಸ್ಎಸ್ ಹಾಗೂ ವಿವಿಧ ಸಮಿತಿಗಳ ಆಶ್ರಯದಲ್ಲಿ ಸಾಂಪ್ರದಾಯಿಕ ಉಡುಗೆ ಜಾಥಾವನ್ನ ವಿದ್ಯಾರ್ಥಿಗಳು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಹಮ್ಮಿಕೊಂಡಿದ್ರು. ಶಿಡ್ಲಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಸಮಿತಿಯಿಂದ ಸಾಂಪ್ರದಾಯಿಕ ಉಡುಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲರೂ ಸಾಂಪ್ರದಾಯಿಕ ಉಡುಗೆ ಧರಿಸಿ ಡೋಲು, ತಮಟೆ ಮುಂತಾದ ವಾದ್ಯಗಳನ್ನು ಬಾರಿಸುತ್ತಾ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ದಿಬ್ಬೂರಹಳ್ಳಿ ಮಾರ್ಗವಾಗಿ ಕೋಟೆ ವೃತ್ತದವರೆಗೂ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಧ್ಯಾಪಕ ಡಾಕ್ಟರ್ ಶಫಿ ಅಹಮದ್ ಅವರು, ಸಾಂಪ್ರದಾಯಿಕ ಉಡುಗೆ ಜಾಥಾ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನು ಜನತೆಗೆ ಪರಿಚಯಿಸುವ ಮಹತ್ವದ ಹೆಜ್ಜೆಯಾಗಿದೆ ಎಂದರು. ಇದರ ಮೂಲ ಉದ್ದೇಶ ನಮ್ಮ ಭಾರತೀಯ, ವಿಶೇಷವಾಗಿ ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಯುವಕ ಯುವತಿಯರಿಗೆ ತಿಳಿಸುವುದು. ಕರ್ನಾಟಕದ ಸಂಸ್ಕೃತಿ ಯಕ್ಷಗಾನ, ಜಾನಪದ ಕಲೆಗಳು, ಹೊಯ್ಸಳ, ವಿಜಯನಗರ ವಾಸ್ತುಶಿಲ್ಪಿಗಳೊಂದಿಗೆ ತುಂಬಿದೆ. ಈ ಜಾಥಾ ಮೂಲಕ ಈ ಪರಂಪರೆಗಳನ್ನು ಇಂದಿನ ಜನತೆಗೆ ತಲುಪಿಸುವುದು ಉದ್ದೇಶ. ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೋಧಿಸುವಲ್ಲಿ ಸಹಾಯ ಮಾಡುತ್ತದೆ ಎಂದರು. ಪ್ರಥಮ ದರ್ಜೆ ಕಾಲೇಜು ಶಿಡ್ಲಘಟ್ಟದ ಪರಂಪರೆ ಕೂಟ ಮತ್ತು ವಿವಿಧ ಕಮಿಟಿಗಳ ಆಶ್ರಯದಲ್ಲಿ ಈ ದಿವಸ ನಮ್ಮ ಕಾಲೇಜಿನ ವತಿಯಿಂದ ಎವ್ರಿ ಡೇ ಸಾಂಪ್ರದಾಯಿಕ ಉಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಆಯೋಜಿಸುವ ಮುಖ್ಯ ಉದ್ದೇಶವೇನೆಂದರೆ ಭಾರತೀಯ ಸಂಸ್ಕೃತಿ, ವಿಶೇಷವಾಗಿ ಕರ್ನಾಟಕ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪರಿಚಯಿಸುವ ಒಂದು ಪ್ರಯತ್ನ. ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಲಿನಲ್ಲಿ ಬಹುತೇಕ ಶೈಕ್ಷಣಿಕ ಚಟುವಟಿಕೆಗಳನ್ನು ಅಭ್ಯಾಸ ಮಾಡಿರ್ತಾರೆ. ಅದರ ಜೊತೆಗೆ ಅವರಲ್ಲಿ ಸುಪ್ತವಾಗಿರುವಂತಹ ಪಠ್ಯೇತರ ಚಟುವಟಿಕೆಗಳನ್ನು, ವಿಶೇಷವಾಗಿ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು, ಸಂಸ್ಕೃತಿ ಮತ್ತು ಸಮಾಜಕ್ಕೆ ಪರಿಚಯಿಸುವ ಒಂದು ಪ್ರಯತ್ನವನ್ನು ಈ ದಿವಸ ನಮ್ಮ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ಪರಂಪರೆ ಕೂಟ, NSS ಕೂಟ ಜೊತೆಗೆ ಕಾಲೇಜಿನ ವಿವಿಧ ಕಮಿಟಿಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಮತ್ತು ಸಂಯುಕ್ತವಾಗಿ ಹಮ್ಮಿಕೊಳ್ಳಲಾಗಿದೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಅವರು ರೈತರ ಜಮೀನು ಗಡಿ ಗುರುತಿಸಿ ಭೂ ಅಳತೆ ಮಾಡಿಕೊಡುವ ಭೂಮಾಪಕರು. ರಾಜ್ಯಾದ್ಯಂತ ಬಿಸಿಲು ಮಳೆ ಎನ್ನದೆ ಕೆಲಸ ಮಾಡುವ ಈ ಭೂಮಾಪಕರು ಸರ್ಕಾರಿ ನೌಕರರ ಅಲ್ಲ ಎಂಬುದು ವಿಶೇಷ. ಕಾರಣ, ಸರ್ಕಾರ ಅವರನ್ನ ನೇಮಕ ಮಾಡುವಾಗಲೇ ಪರವಾನಗಿ ಪಡೆದ ಭೂಮಾಪಕರು ಎಂಬ ಹೆಸರಿನಲ್ಲಿ ನೇಮಕ ಮಾಡಿಕೊಂಡಿದ್ದು, ವೇತನವೂ ಇಲ್ಲದೆ ಉದ್ಯೋಗದಲ್ಲಿ ಭದ್ರತೆಯೂ ಇಲ್ಲದೆ ಪರದಾಡುತ್ತಿರುವ ಇವರು ಇದೀಗ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ. ಹಾಗಾದ್ರೆ ಏನು ಈ ಭೂಮಾಪಕರ ಸಮಸ್ಯೆ? ನೋಡೋಣ ಬನ್ನಿ. ಪರವಾನಗಿ ಪಡೆದ ಭೂಮಾಪಕರು ಎಂಬ ಹೆಸರಿನಲ್ಲಿ ರೈತರ ಭೂ ಅಳತೆ ಮಾಡಿ ಗಡಿ ಗುರುತಿಸುವ ಭೂಮಾಪಕರು ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಂದು ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಪರವಾನಗಿ ಪಡೆದ ಭೂಮಾಪಕರ ಸಂಘದ ಅಧ್ಯಕ್ಷ KS ಕೃಷ್ಣಾರೆಡ್ಡಿ ಅವರು, ಸೇವೆ ಕಾಯಂ, ಕನಿಷ್ಠ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಸರ್ಕಾರಿ ಪರವಾನಗಿ ಪಡೆದ ಭೂಮಾಪಕರ ಪ್ರತಿಭಟನೆ 65 ದಿನ ಕಳೆದರೂ ಸರ್ಕಾರ ಈ ಕುರಿತು ಗಮನ ಹರಿಸದಿರುವುದು ನೋವಿನ ಸಂಗತಿ ಎಂದು ಅವರು ಅಳಲು ತೋಡಿಕೊಂಡರು. ನಾವು ಸುಮಾರು 2 ತಿಂಗಳಿಂದ ರಾಜ್ಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಹಿಂದೆ ದೊಡ್ಡದಾಗಿ ಬೆಳಗಾವಿಯಲ್ಲಿ ಹಮ್ಮಿಕೊಂಡ್ವಿ, ಮೈಸೂರಲ್ಲಿ ಹಮ್ಮಿಕೊಂಡ್ವಿ, ಈಗ ನೆಕ್ಸ್ಟ್ ಧಾರವಾಡದಲ್ಲಿ ಹಮ್ಮಿಕೊಳ್ತಾ ಇದೀವಿ. ಬಟ್ ನಮ್ಮ ಜಿಲ್ಲೆಯಲ್ಲೂ ಒಂದ್ಸರಿ ನಮ್ಮ ಜಿಲ್ಲೆ ಸಂಬಂಧ 5 ತಾಲೂಕು ಸಂಬಂಧಪಟ್ಟವ್ರು ಮಾತ್ರ ಇಲ್ಲಿ ಸುಮಾರು 100-115 ಜನ ಇದ್ದೀವಿ. ಇಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಭೂ ದಾಖಲೆ ಉಪನಿರ್ದೇಶಕರಿಗೆ ಮನವಿ ಪತ್ರ ನೀಡಲು ಬಂದಿದ್ದೀವಿ. ಏನಕ್ಕಂದ್ರೆ ಸುಮಾರು 2002ರಿಂದನೂ 23 ವರ್ಷ ಕೆಲಸ ಮಾಡ್ಕೊಂಡ್ ಬಂದಿದ್ವಿ. ಸರ್ಕಾರಿ ಭೂಮಾಪಕರನ್ನ ಯಾವ ತರ ಟ್ರೈನಿಂಗು, ಎಕ್ಸಾಮ್ ಎಲ್ಲ ಏನ್ ಮಾಡ್ತಾರೆ ಅದೇ ರೀತಿ ಸರ್ಕಾರಿ ಯಾವ ರೀತಿ ಅದೇ ರೀತಿ ನಮ್ಮನ್ನು ತಗೊಂಡಿದ್ದಾರೆ. ಬಟ್ ಅವರಿಗೆ ಸೇವಾ ಭದ್ರತೆ, TADA ಎಲ್ಲ ಇದೆ, ಪ್ರತಿಯೊಂದು ಇದೆ, ಬಾಂಜವನ್ ಇದೆ, ಕಚೇರಿ ಚೇರು ಟೇಬಲ್ ಎಲ್ಲ ಇದೆ. ಬಟ್ ನಮ್ಮನ್ನ ಪರವಾನಗಿ ಅಂತ ಕೊಟ್ಬಿಟ್ಟು ನಮ್ಗೆ ಯಾವ್ದು ಇಲ್ಲ, ಒಂದು ಭದ್ರತೆ ಇಲ್ಲ. ಫೀಲ್ಡ್ಗೆ ಹೋಗ್ಬೇಕಾದ್ರೆ ಒಂದು ಬಾಂಜವನ್ ಕೊಟ್ಟಿಲ್ಲ. ಫೀಲ್ಡ್ ಅಲ್ಲಿ ನಮ್ಗೇನು ಹೆಚ್ಚು ಕಡಿಮೆ ಇದ್ರೆ ಹೆಂಡತಿ ಮಕ್ಳಿಗೆ ಸೌಲಭ್ಯ ಇಲ್ಲ. ಬಟ್ ಅವ್ರಿಗೆಲ್ಲ ಇದೆ, ಆದ್ರೂ ಅವ್ರಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾ ಇದೀವಿ. ನಮ್ಮನ್ನ ತಗೊಂಡಾಗಿಂದ ಈಚೆಗೆ ಎಲ್ಲಾ ಕೆಲಸಗಳು ನಮ್ಮ ಹತ್ರ ಮಾಡಿಸ್ತಾ ಇದ್ದಾರೆ. ಒಂದು ದರ್ಖಾಸ್ ಪೊಡಿ ಆಗಿರ್ಬೋದು, ತತ್ಕಾಲ್ ಪೊಡಿ ಆಗಿರ್ಬೋದು, ಲೆವಿನಿ ಆಗಿರ್ಬೋದು, ಆ ಕಾರ್ಬನ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಸಮಿತ್ವ ಯೋಜನೆ ಆಗಿರ್ಬೋದು. ಸಮಿತ್ವ ಯೋಜನೆಗೆ ರಾಜ್ಯ ಸರ್ಕಾರದ 25,000 ಹಣ ನಿಗದಿ ಮಾಡವ್ರೆ. ಇವ್ರು ನಮ್ಗೆ ದಿನ 50 ಪ್ರಕರಣ ಮಾಡ್ಬೇಕು ಅಂತಾರೆ. ಸರ್ವರ್ ಪ್ರಾಬ್ಲಮ್ ಇರ್ತೈತೆ, ಫೀಲ್ಡ್ ಅಲ್ಲಿ PDOಗಳು ಸಹಕಾರ ಕೊಡಲ್ಲ. ಇಷ್ಟೆಲ್ಲ ಇದ್ರೂ ನಾವು ಪೇಮೆಂಟ್ ಕೊಡಲ್ಲ. 25,000 ಅಂದ್ರೆ ನಮ್ಗೆ 7,000, 8,000, 10,000 ಬರ್ತಾ ಇದೆ.
ನಗರ ಹೊರವಲಯದ ಜಿಲ್ಲಾಡಳಿತ ಭವನದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ನಡೆಸಿದ ಭೂಮಾಪಕರು ತಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಸಲು ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಸರ್ಕಾರದ ಪರವಾನಗಿ ಪಡೆದು ಸೇವೆ ಸಲ್ಲಿಸುತ್ತಿರುವ ಭೂಮಾಪಕರಿಗೆ ಸೇವಾ ಭದ್ರತೆ ಇಲ್ಲ. ಸರ್ಕಾರಿ ಭೂಮಾಪಕರಂತೆ ಸಮಾನ ಕೆಲಸ ಮಾಡುತ್ತಿರುವ ನಮಗೆ ಸಮಾನ ವೇತನ ನೀಡಬೇಕು, ಜೊತೆಗೆ ಸೇವೆ ಕಾಯಂ ಮಾಡಬೇಕೆಂದು ಒತ್ತಾಯಿಸಿದರು. ಮಾರ್ಚ್ 1ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುತ್ತಿದೆ. ಪ್ರತಿಯೊಂದು ಕೆಲಸಕ್ಕೂ ಭೂಮಾಪಕರ ಅಗತ್ಯ ಇದೆ. ಅವರು ಜಾಗ ಗುರುತಿಸಿದರೆ ಮುಂದಿನ ಕಾರ್ಯ ನಡೆಯುತ್ತದೆ, ಇಲ್ಲದಿದ್ದರೆ ಎಲ್ಲವೂ ಸ್ಥಗಿತಗೊಳ್ಳುತ್ತದೆ. ಸರ್ಕಾರ ಇದನ್ನು ಅರಿತು ಒಂದು ನಿರ್ಧಾರ ಕೈಗೊಳ್ಳಬೇಕು. ಈವರೆಗೂ ಸರ್ಕಾರದ ಸಚಿವರಾಗಲಿ ಅಧಿಕಾರಿಗಳಾಗಲಿ ಕನಿಷ್ಠ ಸೌಜನ್ಯಕ್ಕೂ ಭೂಮಾಪಕರನ್ನು ಕರೆದು ಮಾತನಾಡಿಲ್ಲ, ನಮ್ಮ ಸಮಸ್ಯೆಗಳನ್ನು ಕೇಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ ನಮ್ಮ ಕೈ ಜೋಡಿಸಿ ನಿಮಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಡ್ತೀವಿ, ನಿಮ್ಗೆ ಬೆಂಬಲ ಕೊಡ್ತೀವಿ ಅಂದ್ರು. ವಿರೋಧ ಪಕ್ಷದಲ್ಲಿ ಇದ್ದಾಗೂ ಹೇಳಿದ್ರು. ಆದ್ರೂ ಇದುವರೆಗೂ ಏನೂ ಆಗಿಲ್ಲ. ಈಗ ನಮ್ಮ ಸಿದ್ದರಾಮಯ್ಯರೇ ಇರೋದ್ರಿಂದ ಹೋದ ವರ್ಷ ಸರ್ವೆ ಡೇ ಮಾಡ್ಬೇಕಾದ್ರೆ ಅವಾಗೂ ಆಶ್ವಾಸನೆ ಕೊಟ್ಟರು. ವಿಧಾನಸೌಧ ಹತ್ರ ಇಡೀ ರಾಜ್ಯಾದ್ಯಂತ ಎಲ್ಲ ಸರ್ವೆ ಸೇರಿದ್ರಿ, ನಿಮ್ಗೇನೋ ಒಂದು ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ, ಒಳ್ಳೇದು ಮಾಡಿ ತೀರ್ತೀವಿ ಅಂದ್ರು. ಅವಾಗ 1 ವರ್ಷ ಆಯ್ತು, ಇದುವರೆಗೂ ಏನೂ ಇಲ್ಲ. ಆದ್ರಿಂದ ನಮ್ಮ ಹೋರಾಟ ನಮ್ಗೆ ನ್ಯಾಯ ಸಿಕ್ಕೋವರೆಗೂ ಹೋರಾಟ ಮಾಡ್ತೀವಿ. ಎಷ್ಟು ದಿನದಿಂದ ಮಾಡ್ತಿದ್ದೀರಾ ಸರ್? ಸುಮಾರು 2 ತಿಂಗಳ ಮೇಲೆಯಿಂದ ಆಯ್ತು ಸರ್. 2 ತಿಂಗಳ ಮೇಲೆ ಆಯ್ತು, 45 ದಿವಸ ಆಯ್ತು. ಸರ್ಕಾರದ ಕರ್ತವ್ಯ ನಿರ್ವಹಿಸದೆ ಪ್ರತಿಭಟನೆ ನಡೆಸುತ್ತಿರುವ ನಮ್ಮನ್ನು ಅಮಾನತು ಮಾಡುವುದಾಗಿ, ಕ್ರಿಮಿನಲ್ ಪ್ರಕರಣ ದಾಖಲಿಸುವುದಾಗಿ ಹೆದರಿಸಲಾಗುತ್ತಿದೆ. ಜಿಲ್ಲೆಯಲ್ಲಿನ ಜಮೀನಿನ ಹದ್ದುಬಸ್ತು, ಪೋಡಿ, ಭೂ ಪರಿವರ್ತನೆ ಒಳಗೊಂಡಂತೆ ಇರುವ ಅರ್ಜಿಗಳ ವಿಲೇವಾರಿ ಮಾಡಿ ನಮ್ಮ ಕರ್ತವ್ಯ ಸಂಪೂರ್ಣಗೊಳಿಸಿ ಬಾಕಿ ಇರುವ ಅರ್ಜಿಗಳ ವಿವರಗಳನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿ ಪ್ರತಿಭಟನೆ ನಡೆಸುತ್ತಿದ್ದೇವೆ. ಇದರ ಬಗ್ಗೆ ಭೂ ಇಲಾಖೆಗಳ ಸಹಾಯಕ ನಿರ್ದೇಶಕರಿಗೆ ಇಂದು ಸಮಜಾಯಿಷಿ ನೀಡಿದ್ದೇವೆ. ಸರ್ಕಾರ ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸಬೇಕು ಎಂದು ಮನವಿ ಮಾಡಿದರು. 2002ರಿಂದ ಕೆಲಸ ಮಾಡುತ್ತಿದ್ದರೂ ಸರ್ಕಾರ ಯಾವುದೇ ಸೌಲಭ್ಯ ನೀಡುತ್ತಿಲ್ಲ. ಸೇವಾ ಭದ್ರತೆ ಮತ್ತು ಉದ್ಯೋಗ ಭದ್ರತೆಯೂ ಇಲ್ಲ. ನಮಗೆ ಯಾವುದೇ ದಾಖಲೆ ನೀಡಿಲ್ಲ. ಆದರೂ ಅನಗತ್ಯ ಬೆದರಿಕೆ ಹಾಕುತ್ತಿದ್ದಾರೆ. ಸರ್ಕಾರದಿಂದ 1 ರೂಪಾಯಿ ಸಂಬಳ ನೀಡಿಲ್ಲ. ರೈತರು ಕಟ್ಟಿರುವ 1500 ರೂಪಾಯಿಗಳಲ್ಲಿ 300 ರೂಪಾಯಿ ಹಿಡಿದುಕೊಂಡು ನಮಗೆ 1200 ರೂಪಾಯಿ ಮಾತ್ರ ನೀಡುತ್ತಾರೆ. ತಾಲೂಕಿಗೆ 10 ಮಂದಿ GSಗಳಿದ್ದರೆ 2 ಮಾತ್ರ ಕೆಲಸ ಮಾಡುತ್ತಿರುವುದು, 8 ಮಂದಿ ಇಲ್ಲ. ಎಲ್ಲವೂ ಪರವಾನಗಿ ಪಡೆದ ಭೂಮಾಪಕರಿಂದಲೇ ಕೆಲಸ ನಡೆಯುತ್ತಿದೆ. ಜಿಲ್ಲೆಯಲ್ಲಿ 20 ಲಕ್ಷ ಪ್ರಕರಣಗಳು ಬಾಕಿ ಇದೆ. ಇದರಿಂದ ರೈತರು ಗೋಳಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ 110 ಮಂದಿ ಪರವಾನಗಿ ಪಡೆದ ಭೂಮಾಪಕರಿದ್ದು ರಾಜ್ಯದಲ್ಲಿ 6000ಕ್ಕೂ ಹೆಚ್ಚು ಭೂಮಾಪಕರಿದ್ದಾರೆ. ರೈತರಿಗೆ ಮತ್ತು ನಮಗೆ ಸರ್ಕಾರ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೂ ಆದ್ಯತೆ ನೀಡಲಾಗುತ್ತಿದ್ದು, ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ನಂಜನಗೂಡು ತಾಲೂಕಿನ ದೇವಿರಮ್ಮನಹಳ್ಳಿ, ದೇವರಸನಹಳ್ಳಿ, ಕಬ್ಬೇಪುರ, ನವಿಲೂರು, ಮಸಗೆ ಗ್ರಾಮಗಳಲ್ಲಿ ಸಿಸಿ ರಸ್ತೆ, ಚರಂಡಿ ನಿರ್ಮಾಣ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ದೇವರಸನಹಳ್ಳಿ ಗ್ರಾಮದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಗ್ರಾಮಸ್ಥರು ರಸ್ತೆಯನ್ನು ಅಭಿವೃದ್ಧಿಪಡಿಸುವಂತೆ ಕೇಳಿಕೊಂಡಿದ್ರು. ಕೊಟ್ಟ ಮಾತಿನಂತೆ ನಡೆದುಕೊಂಡು ಹಳ್ಳದ ಕೇರಿಯಿಂದ ದೇವರಸನಹಳ್ಳಿ ಮಾರ್ಗವಾಗಿ ಉಪ್ಪನಹಳ್ಳಿ ಗ್ರಾಮದ ತನಕ ರಸ್ತೆ ಅಭಿವೃದ್ಧಿ ಪಡಿಸುತ್ತಿದ್ದೇನೆ. ಯುದ್ಧ ನಡೆಯುತ್ತಿರುವುದರಿಂದ ಕಾಮಗಾರಿ ವಿಳಂಬವಾಗುತ್ತಿದೆ. ಆದಷ್ಟು ಬೇಗ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುತ್ತದೆ ಎಂದರು. ಸಮುದಾಯ ಭವನ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುತ್ತದೆ. ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿಗೂ ಹೆಚ್ಚಿನ ಒತ್ತು ನೀಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡುತ್ತಿದೆ. ಒಂದೇ ದಿನದಲ್ಲಿ 6.2 ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ. ಕಳೆದ 4 ದಿನಗಳಿಂದ ಸುಮಾರು 9.2 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ. ಕ್ಷೇತ್ರದ ಜನರು ನನಗೆ ಮತ್ತಷ್ಟು ಸಮಯವನ್ನು ನೀಡಿದರೆ ಹಂತ ಹಂತವಾಗಿ ಗ್ರಾಮಗಳನ್ನು ಅಭಿವೃದ್ಧಿ ಪಡಿಸುತ್ತೇನೆಂದು ತಿಳಿಸಿದರು. 6 ಕೋಟಿ 2 ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಪೂಜೆಯನ್ನ ಮಾಡಿ ಒಟ್ಟಾರೆಯಾಗಿ 4 ದಿನಗಳ ಕಾಲ ಪೂಜೆ ಮಾಡಿರೋದನ್ನ ನೋಡೋದಾದ್ರೆ
ಸುಮಾರು 9,42,00,000 ವೆಚ್ಚದ ಕಾಮಗಾರಿಗಳಿಗೆ ಕಳೆದ ವಾರ ಈ ವಾರ 4 ದಿನದಲ್ಲಿ ನಾವು ಮಾಡಿರೋಂಥದ್ದು. ಅದರಿಂದ ನಮ್ಮ ಸರ್ಕಾರ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಗ್ಯಾರಂಟಿಗಳಿಗೆ ಎಷ್ಟು ಒತ್ತನ್ನು ಕೊಟ್ಟಿದ್ದಾರೋ ಅಷ್ಟೇ ಒತ್ತನ್ನು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೂ ಕೂಡ ಕೊಟ್ಟು ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಮ್ಮ ತಾಲೂಕಾದ್ಯಂತ ಇವತ್ತು ಸಹಕರಿಸಿದ್ದಾರೆ. ಅದರಿಂದ ತಮ್ಮೆಲ್ಲರ ಪರವಾಗಿ ಅವರು ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಮತ್ತಷ್ಟು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ತಾವೆಲ್ಲೂ ಕೂಡ ದಯಮಾಡಿ ನಮಗೆ ಹೆಚ್ಚಿನ ಸಮಯವನ್ನ ಹಾಗೆ ಸಹಕಾರವನ್ನ ನೀಡಬೇಕು ಅಂತ ತಮ್ಮ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾ ಈ ದಿವಸ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ. ಕುಮಾರ್, CTV ನ್ಯೂಸ್, ನಂಜನಗೂಡು. ಚೇಳೂರು ಸರ್ಕಾರಿ ಪ್ರೌಢಶಾಲೆಯ 1990ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಸಂಭ್ರಮ ಮತ್ತು ಭಾವುಕತೆಯ ನಡುವೆ ಅದ್ದೂರಿಯಾಗಿ ಸಂಪನ್ನವಾಯಿತು. ಚೇಳೂರು ಸರ್ಕಾರಿ ಪ್ರೌಢಶಾಲೆಯ 1990ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಸಂಭ್ರಮ ಮತ್ತು ಭಾವುಕತೆಯ ನಡುವೆ ಅದ್ದೂರಿಯಾಗಿ ಸಂಪನ್ನವಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಈಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ತಮಗೆ ಅಕ್ಷರ ಕಲಿಸಿ ಬದುಕನ್ನು ರೂಪಿಸಿದ ಗುರುಗಳನ್ನು ಬೆಳ್ಳಿ ರಥದಲ್ಲಿ ಕೂರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈಶ್ವರ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆಯು ಸರ್ಕಾರಿ ಆಸ್ಪತ್ರೆ, MG ವೃತ್ತ ಹಾಗೂ ವೃತ್ತ ನಿರೀಕ್ಷಕರ ಕಚೇರಿಯ ಮಾರ್ಗವಾಗಿ ಸಾಗಿ ಶಾಲಾ ವೇದಿಕೆಯನ್ನು ತಲುಪಿತು. ಮೆರವಣಿಗೆಯುದ್ದಕ್ಕೂ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಭಕ್ತಿಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ನಿವೃತ್ತ ಶಿಕ್ಷಕರಾದ SM ವೆಂಕಟಸ್ವಾಮಿ ಮಾತನಾಡಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬುದು ದಾಸರವಾಣಿ. ವಿದ್ಯಾರ್ಥಿ ದೆಸೆಯಲ್ಲಿ ಗುರುಗಳಿಗೆ ಗೌರವ ಕೊಟ್ಟು ಭಯ ಭಕ್ತಿಯಿಂದ ಶಿಕ್ಷಣ ಪಡೆದು ಸಾಧಕರಾಗಿದ್ದೀರಿ ಎಂದು ಶ್ಲಾಘಿಸಿದರು. ಇಂದಿನ ದಿನಗಳಲ್ಲಿ ಮಕ್ಕಳು ವಿದೇಶಗಳಲ್ಲಿ ನೌಕರಿ ಮಾಡುತ್ತಿರುವುದು ಒಂದು ಕಡೆ ನೆಮ್ಮದಿ ಇದ್ದರೆ, ಅವರಲ್ಲಿ ಕೆಲವರು ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ. ಎಷ್ಟೇ ಕಷ್ಟವಾದರೂ ಹೆತ್ತವರ ಆರೈಕೆ ಮಾಡಬೇಕು ಎಂದರು. ಗುರು ಎಂದರೆ ಕೇವಲ ಪಾಠ ಹೇಳಿಕೊಡುವ ವ್ಯಕ್ತಿಯಲ್ಲ, ಇವರು ನಮ್ಮ ಬದುಕಿನ ದಾರಿದೀಪ. ತಮ್ಮ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಪವಿತ್ರವಾದುದು. ಈ ಸಮಾರಂಭ ಕೇವಲ ಒಂದು ಸಂಭ್ರಮವಲ್ಲ, ಇದು ನಮ್ಮನ್ನು ಬೆಳೆಸಿದ ಗುರುಗಳಿಗೆ ನಾವು ಸಲ್ಲಿಸುತ್ತಿರುವ ಕೃತಜ್ಞತೆಯ ಸಂಕೇತವಾಗಿದೆ ಎಂದು ಭಾವನಾತ್ಮಕವಾಗಿ ನುಡಿದರು. ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿ ಮಾಚನಹಳ್ಳಿ ನಾರಾಯಣಸ್ವಾಮಿ ಮಾತನಾಡಿ, ಶಾಲೆಯಲ್ಲಿ ಕಳೆದ ಸುಂದರ ಕ್ಷಣಗಳು, ಸಹಪಾಠಿಗಳೊಂದಿಗೆ ಕೀಟಲೆ ಮತ್ತು ಗುರುಗಳು ನೀಡಿದ ಸಂಸ್ಕಾರದ ಮಾರ್ಗದರ್ಶನವೇ ಇಂದು ನಾವು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿ ಕಾರಣ ಎಂದು ಹಳೆಯ ದಿನಗಳನ್ನು ನೆನಪಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿ ಬಳಗ ತಮ್ಮ ಹಿರಿಯ ಗುರುಗಳಿಗೆ ಕಾಣಿಕೆ ನೀಡಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಅತಿ ಹಿಂದುಳಿದ ಜಾಗೃತಿ ವೇದಿಕೆ ಅಂತಿದೆ, ಅದರಲ್ಲಿ ನಿರ್ದೇಶಕರ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಜ್ಯೋತಿರ್ವ ವೈಶ್ಯ ಗಾಂಡಿಗರ ಸಂಘದಲ್ಲಿ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೇನೆ. ನಾನು ಪತ್ರಕರ್ತನಾಗಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ವರದಿಗಾರನಾಗಿ ಕೆಲಸ ಮಾಡ್ತಿದ್ದೇನೆ. ಬಹಳ ನನಗೆ ಖುಷಿ ಆಗುತ್ತೆ. ಇಂಥ ಒಂದು ದಿನ ನಾನು ಮನಸ್ಸಲ್ಲಿ ಕೂಡ ಊಹಿಸಿರಲಿಲ್ಲ. ನಮ್ಮ ಗುರುಗಳ ಆಶೀರ್ವಾದ ಇಷ್ಟು ಮಟ್ಟಿಗೆ ಬಂದು ನಿಂತಿದೆ. ನಾವು ಇಲ್ಲಿ ನಿಂತು ಮಾತಾಡಬೇಕಾದ್ರೆ ನಮ್ಮ ಗುರುಗಳ ಆಶೀರ್ವಾದ. ಅವರು ಬಡಿದರು ಅಂತೇಳಿ ನಾವು ಸ್ಕೂಲ್ ಬಿಟ್ಟಿಲ್ಲ. ಅವತ್ತು ನಾವು ಅವರು ಏಟು ತಿಂದುಕೊಂಡು ಸಹ ಬುದ್ಧಿವಂತರಾಗಿ ಈ ಮಟ್ಟಕ್ಕೆ ಬೆಳೆದಿದ್ದೇವೆ. ಅಷ್ಟೇ ಅಲ್ಲ, ನಮ್ಮ ರಾಧಾಮಣಿ ಮೇಡಮ್ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ರು. ಹೌದು, ರಾಧಾಮಣಿ ಮಿಸ್ ಅಂದರೆ ಎಲ್ರಿಗೂ ನಡ್ಕ. ಅವರು ಶನಿವಾರ ಪದ್ಯಗಳನ್ನು ಒಪ್ಪಿಸ್ಕೊಳ್ಳಕ್ಕೆ ಬರ್ತಾ ಇದ್ದಾರೆ. CS ವೆಂಕಟೇಶ್, CTV ನ್ಯೂಸ್, ಚೇಳೂರು.
ಮೇ 1ರಂದು ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ವಿಶ್ವಕ್ಕೆ ಶಾಂತಿ ಸಾರಿದ ಭಗವಾನ್ ಗೌತಮ ಬುದ್ಧರ ಜಯಂತ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಎಂದು ಧಮ್ಮ ಧ್ವನಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಸಿಆರ್ ಮಹದೇವ್ ಹೇಳಿದರು. ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದ ಧಮ್ಮ ಧ್ವನಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಸಿಆರ್ ಮಹದೇವ್ ಅವರು, ಟ್ರಸ್ಟ್ನಿಂದ ನಂಜನಗೂಡಿನ ತಥಾಗತ ಬುದ್ಧ ವಿಹಾರದಲ್ಲಿ ಈ ಬಾರಿ ಅರ್ಥಪೂರ್ಣವಾಗಿ ಭಗವಾನ್ ಬುದ್ಧರ ಜಯಂತಿಯನ್ನು ಆಯೋಜಿಸಲಾಗಿದೆ. ಅಂದು ಬೆಳಿಗ್ಗೆ ನಂಜನಗೂಡಿನ ಬುದ್ಧ ನಗರದಲ್ಲಿರುವ ಬುದ್ಧ ವಿಹಾರದಲ್ಲಿ ಧಮ್ಮಧ್ವಜ ನೆರವೇರಿಸಲಾಗುತ್ತದೆ. ನಂತರ ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲಾ ಉಪಾಸಕರು ಭಾಗವಹಿಸುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯ ಉದ್ದೇಶ ದಿನಾಂಕ 1/5/2026 ಶುಕ್ರವಾರ ಈ ವಿಶ್ವ ಕಂಡಂಥ ಮಹಾನ್ ಜ್ಞಾನಿ, ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ಸಾರಿದಂಥ ಮಹಾನ್ ಚೇತನ ಭಗವಾನ್ ಬುದ್ಧರ ಜಯಂತಿಯನ್ನು ನಮ್ಮ ಧಮ್ಮ ಧ್ವನಿ ಸೇವಾ ಟ್ರಸ್ಟ್ ತಥಾಗತ ಬುದ್ಧ ವಿಹಾರ ನಂಜನಗೂಡು ತಾಲೂಕು ಇವರು ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳು ಪದಾಧಿಕಾರಿಗಳು ಸೇರಿ ಜಯಂತಿಯನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಅದರ ಪ್ರಕಾರ ಅಂದು ಬೆಳಗ್ಗೆ ನಮ್ಮ ತಥಾಗತ ಬುದ್ಧ ವಿಹಾರದ ಬುದ್ಧನಗರದಲ್ಲಿ ಇರ್ತಕ್ಕಂಥ ಬುದ್ಧ ವಿಹಾರದಲ್ಲಿ ಧಮ್ಮ ಧ್ವಜವನ್ನು ಆರಿಸಿ ಅಲ್ಲಿ ತಿಂಡಿ ವ್ಯವಸ್ಥೆಯನ್ನು ಮಾಡಿ, ನಂತರ ಸರ್ಕಾರದ ವತಿಯಿಂದ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ಉಪಾಸಕಿಯರು ಭಾಗವಹಿಸಿ, ಅದಾದ ನಂತರ ಸಾಯಂಕಾಲ 6:30ಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಯಿಂದ ಸರ್ಕಲ್ ಹತ್ರದಿಂದ ನಮ್ಮ ಬುದ್ಧ ವಿಹಾರದವರೆಗೆ ಕ್ಯಾಂಡಲ್ ಮುಖಾಂತರ ಮೌನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಈ ವರ್ಷ. ಬುದ್ಧನಗರದವರೆಗೆ ಮೌನ ಮೆರವಣಿಗೆ ಮಾಡಲಾಗುತ್ತದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬುದ್ಧ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತಿದ್ದು, ಇದರ ಪ್ರಮುಖ ಉದ್ದೇಶ ಜನರಿಗೆ ಜಾಗೃತಿ ಮೂಡಿಸುವುದು. ಈ ಬಾರಿ ಅದ್ದೂರಿಯಾಗಿ ಬುದ್ಧ ಜಯಂತಿಯನ್ನು ಆಚರಣೆ ಮಾಡುತ್ತಿರುವುದರಿಂದ ಎಲ್ಲಾ ಜನರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಪಾವಗಡ ತಾಲೂಕಿನ ಜನಸಾಮಾನ್ಯರ ಕೆಲಸಗಳನ್ನು ಮಾಡುವಲ್ಲಿ ವಿಳಂಬ ಧೋರಣೆ ತೋರುವ ಅಧಿಕಾರಿಗಳನ್ನು ಯಾವ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಶಾಸಕ ಎಚ್.ವಿ. ವೆಂಕಟೇಶ್ ಎಚ್ಚರಿಸಿದರು. ಪಾವಗಡ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ 3ನೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ವೆಂಕಟೇಶ್ ಅವರು, ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಗ್ರಾಮಗಳಿಗೆ ತಕ್ಷಣವೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಸೂಚಿಸಿದರು. ಜಲಜೀವನ್ ಮಿಷನ್ ಯೋಜನೆಯಡಿ ರಸ್ತೆಗಳನ್ನು ಅಗೆದು ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು, ಕೂಡಲೇ ಬಾಕಿ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಆದೇಶಿಸಿದರು. ಎತ್ತಿನಹೊಳೆ ಯೋಜನೆ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗಳ ಪ್ರಗತಿ ಬಗ್ಗೆಯೂ ಮಾಹಿತಿ ಪಡೆದರು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ಸಮಯದಲ್ಲಿ ನರ್ಸ್ಗಳು ಹಣಕ್ಕಾಗಿ ಪೀಡಿಸುತ್ತಿದ್ದಾರೆ ಎಂಬ ಗಂಭೀರ ದೂರಿನ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಈಶ್ವರಪ್ಪ ಕೆಂಡಾಮಂಡಲರಾದರು. ಇಂತಹ ಭ್ರಷ್ಟ ಸಿಬ್ಬಂದಿಗೆ ತಕ್ಷಣವೇ ನೋಟಿಸ್ ಜಾರಿ ಮಾಡಿ ಸೇವೆಯಿಂದ ಅಮಾನತುಗೊಳಿಸುವಂತೆ ಆದೇಶ ನೀಡಿದರು. ಗ್ರಾಮಗಳ ಪೆಟ್ಟಿಗೆ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವಾಗುತ್ತಿರುವ ಬಗ್ಗೆ ಚರ್ಚೆ ನಡೆಯಿತು. ಅಕ್ರಮ ಮದ್ಯ ಪೂರೈಸುವ ಮೂಲ ಅಂಗಡಿಗಳ ಪರವಾನಗಿಯನ್ನು ರದ್ದುಗೊಳಿಸಲು ಮತ್ತು ದಂಡ ವಿಧಿಸಲು ಅಬಕಾರಿ ಇಲಾಖೆಯ ವೃತ್ತ ನಿರೀಕ್ಷಕ ಮೈಕಲ್ ಜಾರ್ಜ್ ಅವರಿಗೆ ಸೂಚನೆ ನೀಡಲಾಯಿತು. ನಿಮ್ಮ ಇನ್ಚಾರ್ಜ್ ಕರ್ನಾಟಕ ಜಯರಾಮ್ಗೆ ಕಂಡೀಷನ್ ಆಗಿ ವರ್ಕ್ ಮಾಡಿದ್ದೀನಿ. ಕಂಪ್ಲೀಷನ್ ರಿಪೋರ್ಟ್ ಕೊಡಕ್ಕೆ ಹೇಳಿದ್ರು, ನಾನು ಹೇಳಿದ್ದೆ ಕೊಡಿ ಅಂತ. ಈಗ ಓಲ್ಡ್ ಮಾಡಿಸ್ಬೇಕು. ಈ ಕೆಲಸ ಕಂಪ್ಲೀಟ್ ಮಾಡಿ ನೀರು ಕೊಟ್ಟ ಮೇಲೆ ಸಫಿಶಿಯಂಟ್ ಆಗಿ ಪ್ರೆಷರ್ ಕೊಟ್ಟ ಮೇಲೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡಬೇಕು. ಆಗ್ಬೋದಾ? ಯಾಕಂದ್ರೆ ನಾನು ಹೇಳಿದ್ದೆ ಕೊಡಿಸ್ತೀನಿ ಅಂತ ಕೊಡಂಗೆ ಹೇಳಿದ್ದೆ. ಈಗ ಓಟ್ ಮಾಡಿಸ್. ಯಾಕಂದ್ರೆ ದಿನ ತಿನ್ಬೇಕಂದ್ರೆ ಬಯಸ್ಕೊಳ್ಳೋದು ನಾವು ನೀವಲ್ಲ.
ಕೆಲಸ ಮಾಡಿದ್ರೆ ದುಡ್ಡು ಬೆಳೆದಂತೀರ ಹೋಗ್ತೀರ. ಈ ನಮ್ಮ ಪರಿಸ್ಥಿತಿ ಬೆಳೆದ್ರೆ ಜನಗಳ ತೊಂದಿಸ್ಕೊಳ್ತಾವ ಅಲ್ವಾ. ಆಮೇಲೆ ಜೊತೆಯಲ್ಲಿ ಏನು ಹಳ್ಳಿಗಳಲ್ಲಿ ಏನು ಸಮಸ್ಯೆ ಇದೆ ಸರ್ ಅದನ್ನ ನೋಡಿ ಚೆಕ್ ಮಾಡಿ. ಪಾವಗಡ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿ ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ ಹೊಂದಿರುವ ಬಾಲ್ಡ್ವಿನ್ ಶಾಲೆಯಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 8ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು, ಸ್ಮಾರ್ಟ್ ಕ್ಲಾಸ್ ರೂಮ್, ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ, ಈಜುಕೊಳ, ಬಾಸ್ಕೆಟ್ಬಾಲ್, ಕ್ರಿಕೆಟ್, ವಿಶಾಲವಾದ ಆಟದ ಮೈದಾನ ಹಾಗೂ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ದಿ ಹಾರ್ಟ್ ಆಫ್ ದಿ ಸಿಟಿ ಆಗಿದೆ. ನಿಮ್ಮ ಮಗುವನ್ನು ದಾಖಲು ಮಾಡಲು ಇಂದೇ ಶಾಲೆಗೆ ಭೇಟಿ ನೀಡಿ. ಬಾಲ್ಡ್ವಿನ್ ಸ್ಕೂಲ್, ಹಳೆ ಬಸ್ ನಿಲ್ದಾಣದ ಎದುರು, ಕೋಲಾರ. ಅಂಜನಾದ್ರಿ ಪಿಯು ಮತ್ತು ಡಿಗ್ರಿ ಕಾಲೇಜು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಂಯೋಜನೆಗೆ ಒಳಪಟ್ಟಿದೆ. ಗುಡಿಬಂಡೆ ರಸ್ತೆ, ಪೆರೇಸಂದ್ರ ಕ್ರಾಸ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 2026-27ರ ದಾಖಲಾತಿಗಳು ಪ್ರಾರಂಭವಾಗಿವೆ. 15 ವರ್ಷ ಬೋಧನಾ ಕ್ಷೇತ್ರದಲ್ಲಿ ಸುದೀರ್ಘ ಅನುಭವವುಳ್ಳ ಉಪನ್ಯಾಸಕರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಯಶಸ್ವಿಯಾಗಿ ಮುಂದುವರಿಯುತ್ತಿರುವ ಕಾಲೇಜು. ಎಜುಕೇಷನ್ at ₹1 per year for toppers. PUC Commerce, HEBA, EBACS plus CA Foundation, Arts HEPS and BA HEP HES, BCom course available. ಎಲ್ಲ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ನಮ್ಮಲ್ಲಿರುವ ವಿಶೇಷತೆಗಳು: highly experienced teaching faculty, research oriented teaching and guidance, special coaching for competitive exams, special coaching for communicative English, placements and personality development training, free bus facility from bus stand,
ನಮ್ಮಲ್ಲಿ 2025-26ರ ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳು ದೀಪ್ತಿ 550, ನಂದಕುಮಾರ್ 536, ಪ್ರೇಮ 519, ಮೌನಿಕಾ 503 ಪಿಯುಸಿ ಟಾಪರ್ಸ್ ಅಟ್ PU ಅಂಜನಾದ್ರಿ ಕಾಲೇಜ್. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8123434303. One more number 9686410525. One more number 9845526456. ವಿಷ್ಣುಪ್ರಿಯ ಪಿಯುಸಿ ಕಾಲೇಜು ಚಿಕ್ಕಬಳ್ಳಾಪುರ ಉತ್ತಮ ಫಲಿತಾಂಶ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ 2025-26ನೇ ಸಾಲಿನ ಫಲಿತಾಂಶ ಪ್ರಕಟಗೊಂಡಿದ್ದು, ಚಿಕ್ಕಬಳ್ಳಾಪುರ ಪಟ್ಟಣದ ವಿಷ್ಣುಪ್ರಿಯ ಕಾಲೇಜಿನಲ್ಲಿ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಈ ಬಾರಿಗೆ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗ ವಿಜ್ಞಾನ ವಿಭಾಗದಲ್ಲಿ 99.5% ಬಂದಿದ್ದು, ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಅಂಕಗಳು ಪಡೆದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿ ಉತ್ತಮ ಫಲಿತಾಂಶ ದಾಖಲಿಸಿದೆ. ಹಾಗೂ ಇದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ 99.5% ಫಲಿತಾಂಶ ಬಂದಿದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಅಭಿನಂದನೆಗಳನ್ನು ತಿಳಿಸಿದರು. ಈ ಶೈಕ್ಷಣಿಕ ವರ್ಷದಲ್ಲಿ 95% ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಬಿಕಾಂ ಮತ್ತು BBA ತರಗತಿಗಳಿಗೆ ನಮ್ಮ ಕಾಲೇಜಿನಲ್ಲಿ ಉಚಿತ ದಾಖಲಾತಿಗಳನ್ನು ನೀಡಲಾಗುವುದು. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ PCMB, PCMCS, ವಾಣಿಜ್ಯ ವಿಭಾಗ EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ನವವಿವಾಹಿತೆ ಅನುಮಾನಾಸ್ಪದ ಸಾವು. ಗಂಡನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ರೂಪಾ ಶವವಾಗಿ ಪತ್ತೆ. ಗಂಡ ಮುನಿರಾಜು ವಿರುದ್ಧ ಕೊಲೆ ಆರೋಪ. ಮುನಿರಾಜು ಪೊಲೀಸರ ವಶಕ್ಕೆ. ಇದು ಸಿಟಿವಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಅಂತೂ ಇಂತೂ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು, ರಾತ್ರೋರಾತ್ರಿ ಪಂಪ್ ಮೋಟಾರ್ ಅಳವಡಿಸಿದ ಅಧಿಕಾರಿಗಳು. ಸಿಟಿವಿ ನ್ಯೂಸ್ಗೆ ಧನ್ಯವಾದ ಹೇಳಿದ ಸ್ಥಳೀಯ ನಿವಾಸಿಗಳು. ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡರಿಗೆ ರೈತರಿಗಿಂತ ಗುತ್ತಿಗೆದಾರರ ಹಿತವೇ ಮುಖ್ಯ. ಶಾಸಕರ ವಿರುದ್ಧ ವಾಟದೊಸಳ್ಳಿ ಕೆರೆ ಅಚ್ಚುಕಟ್ಟು ರೈತರ ಆಕ್ರೋಶ. ಕೆರೆಯ ಹಿತ ಕಾಪಾಡಲು ಆಗ್ರಹ. ಲಂಚ ಸ್ವೀಕರಿಸುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ PDO ಶ್ರೀನಿವಾಸಮೂರ್ತಿ ಕರ್ಮಕಾಂಡ ಬಹಿರಂಗ. ಕಾಮಗಾರಿಗಳ ಬಿಲ್ ಮಾಡಲು ಗುತ್ತಿಗೆದಾರರಿಂದ 3.5 ಲಕ್ಷ ಹಣ ಪಡೆದ ವಿಡಿಯೋ ಬಹಿರಂಗ. ಇದಿಷ್ಟು ಇವತ್ತಿನ ಸಿಟಿವಿ ನ್ಯೂಸ್ನ ಸುದ್ದಿ ಸ್ವಾರಸ್ಯಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.